ಏನ್ ಮಾಡ್ಬೇಕು, SSC GD ಎಕ್ಸಾಮ್ ಹೋದ ತಕ್ಷಣನೇ ನಾವೇನ್ ಮಾಡ್ಬೇಕು, ಒಂದು ಪೇಪರ್ಲಿ ಈ ರೀತಿ ABCD ಬರೆದ್ಬಿಟ್ಟು ಅದನ್ನ ನಂಬರ್ಸ್ ಅನ್ನ ಹಾಕಿಟ್ಕೊಬೇಕು. ಓಕೆ ಡನ್. ಸೊ ಇಲ್ಲಿ ನೋಡ್ರಿ UNEO ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಈಗ ಈ ತರ ಬರ್ಕೊಬೇಕು. UNEO ಆದ ನಂತರ ನೆಕ್ಸ್ಟ್ ಯಾವ್ದು ಬರ್ದಾರ, ಈ ಪದ ಬರುತ್ತೆ TLBK ಅಂತ ಬರುತ್ತೆ. TLBK ಅಂತ ಬರುತ್ತೆ. ಇದು ಫಸ್ಟ್ ಪದ. ಸೆಕೆಂಡ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ TLBK ಅಂತ ಬರುತ್ತೆ. ಸೊ ಇಲ್ಲಿ ಯಾವ ಲಾಜಿಕ್ ಕೊಟ್ಟಿದಾನ, ಹೆಂಗ್ ಬರ್ದಿದಾನ ಅಂತ ನೋಡ್ಬೇಕು. ಇಲ್ಲಿ ನಮಗ ಮಸ್ಟ್ ಯು ಐತಿ. ಸೊ ನಮ್ದು ಯು ಎಲ್ಲೈತಿ ಸರ್, ಇಲ್ಲಿ ಯು ಐತಿ. ನಾನು ಇದು ರೆಡ್ ತಗೊಂತೀನಿ ನೋಡ್ರಿ ಸರ್, ಯು ಇಲ್ಲೈತಿ. ಯು ಆದ ನಂತರ ಏನ್ ಬರ್ದಿದಾರ ಅಂತ ಹೇಳಿದ್ರೆ ಟಿ ಬರ್ತಾನ. ಅಂದ್ರೆ ಸರ್ ಒಂದ್ ಹೆಜ್ಜೆ ಹಿಂದ್ ಬಂದಿದ್ದಾರೆ ಅಂದ್ರೆ -1. ಇಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ಲಾಜಿಕ್, ಒಂದ್ ಹೆಜ್ಜೆ ಹಿಂದ್ ಬಂದಿದಾನ -1 ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ನೋಡ್ರಿ, ಎನ್ ಅಂತಂದೈತೆ. ಎಲ್ ಐತಿ ಎನ್. ಸೊ ಇದಾದ ನಂತರ ಎನ್ ನ ಏನಂತ ಬರ್ದಾರ, ಎಲ್ ಅಂತ ಬರ್ದಿದಾರ. ಎನ್ ನ ಎಲ್ ಅಂತ ಬರ್ದಾರ. ಎಲ್ ಎಲ್ಲೈತಿ, ಇಲ್ಲಿ ಇದನ್ನ ಬರ್ದಿದಾರ. ಅಂದ್ರ ಎನ್ ಇಂದ ಒಂದ್ ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ ಬಂದಿದಾರ. ಅಂದ್ರ -2 2 ಹೆಜ್ಜೆ ಹಿಂದೆ ಬಂದಿದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇ ಐತಿ. ಇ ಎಲ್ಲೈತಿ, ಇಲ್ಲೈತಿ. ಸೊ ಇದನ್ನ ಏನ್ ಬರ್ದಿದಾರ ಅಂತಂದ ಹೇಳಿದ್ರೆ ಬಿ ಅಂತ ಬರ್ದಿದಾರ. ಓಕೆ, ಒಂದ್ ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ ಏನಂತ ಹೇಳಿದ್ರೆ ಹಿಂದ್ಗಡೆ ಬಂದಿದಾನ -3. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಓ ಐತೆ. ಸೊ ಓ ಎಲ್ಲೈತಿ, ಇಲ್ಲೈತಿ ನೋಡ್ರಿ. ಓ ಅನ್ನ ಏನಂತ ಬರ್ದಾರ ಅಂತ ಹೇಳಿದ್ರೆ ಕೆ ಅಂತ ಬರ್ದಿದಾರ. ಅಂದ್ರೆ ಒಂದ್ ಹೆಜ್ಜೆ, ಆಮೇಲೆ 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ, ಅಂದ್ರ -4 ಹೆಜ್ಜೆ. ಇಲ್ಲಿ ನಮಗೆ ಪ್ಯಾಟರ್ನ್ ಏನ್ ಸಿಕ್ತು, -1, -2, -3, -4 ಮಾಡಿದಾನ. ಸೊ ಈ ತರ ನಮ್ಗೊಂದು ಪ್ಯಾಟರ್ನ್ ಸಿಕ್ತು. ನಾವು ಇವಾಗ ಅದು ಕರೆಕ್ಟ್ ಐತಿಲ್ಲೋ ಅಂತ ನಾವು ಚೆಕ್ ಮಾಡ್ಬೇಕು. ಸೊ ನೆಕ್ಸ್ಟ್ ಪದವನ್ನ ತಗೊಳ್ರಿ, SJYG. ಯಾವಾಗ್ಲೂ ಏನಂತ ಹೇಳಿದ್ರೆ 2 ಕಂಡು ಹಿಡ್ಕೊಂಡ್ರೆ ಸಾಕು ಈ ರೀತಿಯಾಗಿ. ಇವಾಗ ನಾವು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಸೇಮ್ ಅದೇ ತರ ಬರುತ್ತೋ ಇಲ್ಲೋ ಅಂತಂದೇಳಿ. ಇಲ್ಲಿ -1 ಬರ್ಬೇಕು, ಇಲ್ಲಿ -2 ಬರ್ಬೇಕು, ಇಲ್ಲಿ -3, ಇಲ್ಲಿ -4. ನೋಡ್ರಿ ನೆಕ್ಸ್ಟ್ ಪದ ಯಾವ್ದೈತಿ, ಟಿ ಅಂತಂದೈತೆ. ಟಿ ಎಲ್ಲೈತಿ, ಟಿ ಇಲ್ಲೈತಿ. ಸೊ ಅದ್ನ ಏನ್ ಬರ್ದಿದಾನ, ನೆಕ್ಸ್ಟ್ ಎಸ್ ಅಂತ ಬರ್ದಿದಾನ. ಓಕೆ, ಎಸ್ ಒಂದ್ ಹೆಜ್ಜೆ ಹಿಂದ್ ಬಂದಿದಾನ, -1. ಇದೇನೈತೆ ಅಂತಂದ್ ಹೇಳಿದ್ರೆ ಕರೆಕ್ಟ್ ಐತಾ, ಕರೆಕ್ಟ್ ಐತಾ. ನೆಕ್ಸ್ಟ್ ನೋಡ್ರಿ ಎಲ್ ಅಂತಂದೈತೆ. ನೋಡ್ರಿ ಎಲ್ ಎಲ್ಲೈತಿ ಸರ್, ಇಲ್ಲೈತ್ರಿ. ಸೊ ಎಲ್ಲಿಂದ ಏನ್ ಬರ್ದಿದಾನ, ಜೆ ಅಂತ ಬರ್ದಿದಾನ. ನೋಡ್ರಿ ಜೆ ಇಲ್ಲೈತೆ. ಸೊ ಒಂದ್ ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ, ಅಂದ್ರೆ -2 ಆಗೈತಿ. ಇಲ್ಲೂ ಕೂಡ ಇಲ್ಲಿ -2 ಐತ್ರಿ ಸರ್, ಕರೆಕ್ಟ್ ಐತಿ ಲಾಜಿಕ್. ನೆಕ್ಸ್ಟ್ ಏನೈತೆ, ಇಲ್ಲಿ ನೋಡ್ರಿ ಬಿ ಅಂತಂದೈತೆ. ಬಿ ಇಲ್ಲೈತೆ. ಅದನ್ನ ಏನಂತ ಬರ್ದಿದಾನ, ವಾಯ್ ಅಂತ ಬರ್ದಿದಾನ. ಸೊ ಒಂದ್ ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ ಸರ್, 3 ಹೆಜ್ಜೆ ಹಿಂದೆ ಸರ್, -3 ಐತ್ರಿ, ಕರೆಕ್ಟ್ ಐತ್ರಿ. ನೆಕ್ಸ್ಟ್ ನೋಡ್ರಿ ಕೆ ಎಲ್ಲೈತಿ, ಹಾ ಇಲ್ಲೈತಿ ಕೆ. ಸೊ ಕೆ ಅನ್ನ ಏನಂತ ಬರ್ದಿದಾನ ಅಂತ ಹೇಳಿದ್ರೆ ಜಿ ಅಂತ ಬರ್ದಿದಾನ. ಒಂದ್ ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ, 3, 4 ಸರ್, -4 ರೀ. ನೋಡ್ರಿ ಕರೆಕ್ಟ್ ಐತಾ. -1 ಫಸ್ಟ್ ಪದಕ್ಕೆ ಏನಂತಂದ ಹೇಳಿ, ಫಸ್ಟ್ ಲೆಟರ್ಗೆ -1 ಮಾಡ್ಬೇಕು, ಸೆಕೆಂಡ್ ಲೆಟರ್ಗೆ -2, ಥರ್ಡ್ಗೆ -3, ಲಾಸ್ಟ್ ಏನಂತಂದ ಹೇಳಿದ್ರೆ ಫೋರ್ತ್ಗೆ -4. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಲಾಜಿಕ್ ಕೊಟ್ಟಿದ್ದಾನ. ಇವಾಗ ನಾವ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನಮ್ದು ಪದವನ್ನ ಕಂಡುಹಿಡಿಬೇಕು ನಾವು. ಸೊ ಯಾವ್ದು ಮಿಸ್ ಆಗೈತಲ್ಲ ಅದನ್ನ ಕಂಡುಹಿಡಿಬೇಕು. ಇಲ್ಲಿ ಯಾವ್ದೈತಿ ನೋಡ್ರಿ, ಇಲ್ಲಿ ಬರ್ಕೊಂತೀನಿ SJYG ಅಂತಂದೈತೆ. SJYG ಅಂತಂದೈತೆ. ಈಗ ನಾವು ಕಂಡುಹಿಡ್ಕೊಬೇಕು. ಕಂಡುಹಿಡ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ಫಸ್ಟ್ ಪದಕ್ಕೆ ಏನ್ ಮಾಡ್ಬೇಕು, -1 ಮಾಡ್ಬೇಕು. ಎಲ್ಲಾ ಕಡೆ -1 ಐತಲ್ಲ, ಫಸ್ಟ್ ಪದ ಯಾವಾಗ್ಲೂ -1 ಬರ್ಬೇಕು. ಇಲ್ಲೂ ಕೂಡ -1 ಅದೇ ಬರ್ಕೊಂಡಿದೀನಿ ಇಲ್ಲಿ. ನೋಡ್ರಿ -1 ಮಾಡಿದ್ರ ಈಗ ಎಸ್ ಐತಿ. -1 ಮಾಡಿದ್ರೆ ನಮ್ಗೆ ಏನ್ ಬಂತು, ಆರ್ ಅಂತ ಬಂತು. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲೇ ಮಾಡೋಣ. ಇದಕ್ -1 ಮಾಡಿದ್ರೆ ಏನ್ ಬರುತ್ತೆ, ಕ್ಯೂ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ರಿ ಕ್ಯೂ ಕರೆಕ್ಟ್ ಐತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜೆ ದಿಂದ ಏನ್ ಮಾಡ್ಬೇಕು ನಾವು, -2 ಮಾಡ್ಬೇಕು. -2 ಮಾಡ್ಬೇಕು. ಜೆ ಎಲ್ಲೈತಿ ಸರ್, ಇಲ್ಲೈತ್ರಿ. -2 ಮಾಡ್ರಿ, 1, 2, -2 ಮಾಡ್ರಿ ಅಂತಂದ ಹೇಳಿದ್ರೆ ಎಚ್ ಬರುತ್ತ. ನೋಡ್ರಿ ಎಚ್. ನೆಕ್ಸ್ಟ್ ಪದ ಯಾವ್ದು ಬಂತಂದ ಹೇಳಿದ್ರೆ ಎಚ್ ಬಂತು. ನೀವು ಈಗ 2 ಕಂಡು ಹಿಡಿದ್ರೆ ಇಲ್ಲಿ ನೋಡ್ಬಹುದು ನೀವು ಆಪ್ಷನ್ ಒಳಗಡೆ. ಸರ್ ಫಸ್ಟ್ ಆಪ್ಷನ್ ಬರಂಗಿಲ್ರಿ, ಸೆಕೆಂಡ್ ಆಪ್ಷನ್ ಬರಂಗಿಲ್ರಿ ಸರ್, ಥರ್ಡ್ ಆಪ್ಷನ್ RH ಇಲ್ರಿ, ಫೋರ್ತ್ ಆಪ್ಷನ್ ಒಂದೇ ಐತ್ರಿ. ಕರೆಕ್ಟ್ ಆಗಿ ಹೋಯ್ತು, ಎಲಿಮಿನೇಷನ್ ಮೆಥಡ್ ಒಳಗಡೆ ಕರೆಕ್ಟ್ ಆಗಿ ಹೋಯ್ತು. ಫೋರ್ತ್ ಏನಂತಂದ ಹೇಳಿದ್ರೆ ನಮ್ಗ ಆಪ್ಷನ್ ಕರೆಕ್ಟ್ ಆಯ್ತು. ಬಟ್ ಅದ್ರ ನಾವು ಮಾಡೋಣ, ಯಾಕಂತಂದ ಹೇಳಿದ್ರೆ ಇವಾಗ ನಾವು ಎಕ್ಸಾಮ್ ಬರೆಯಕತ್ತಿಲ್ಲ. ಎಕ್ಸಾಮ್ ಟೈಮಲ್ಲಿ ಈ ರೀತಿ ಯೂಸ್ ಮಾಡ್ಕೊಬೇಕು. ಸೊ -2 ಆಯ್ತು. ಇಲ್ಲಿ ಏನ್ ಮಾಡ್ಬೇಕು, -3 ಮಾಡ್ಬೇಕು. ಕನ್ಫರ್ಮ್ ಮಾಡ್ಕೊಳ್ಳೋಣ. -3 ಇಲ್ಲಿ ನಮ್ದು ಏನೈತಿ, ವೈ ಅಂತಂದೈತೆ. ಎಸ್ ವೈ ಅಂತಂದೈತೆ. ವೈ ಎಲ್ಲೈತಿ, ಇಲ್ಲೈತಿ. ಒಂದ್ ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ ಹಿಂದ್ ಬಂದ್ರಿ. -3 ಅಂತಂದ ಹೇಳಿದ್ರೆ ಏನ್ ಬಂತು, ವಿ ಅಂತ ಬಂತು. ನೆಕ್ಸ್ಟ್ ನೋಡ್ರಿ -4 ಮಾಡ್ಬೇಕು. ಜಿ ಒಳಗಡೆ ಜಿ ಎಲ್ಲೈತಿ, ಇಲ್ಲೈತಿ. ಎಸ್, ಇದೆಲ್ಲ ಫುಲ್ ಇದು ಆಯ್ತು ನೋಡ್ರಿ. ಹಾ ಎಸ್. ನೆಕ್ಸ್ಟ್ ಯಾವ್ದೈತಪ್ಪ ಅಂತಂದ ಹೇಳಿದ್ರೆ ನಮ್ಗ ಜಿ ಅಂತಂದ ಐತಿ. ಜಿ ದಿಂದ ಏನಂತಂದ ಹೇಳಿದ್ರೆ 3 ಹೆಜ್ಜೆ ಹಿಂದ್ ಬರ್ಬೇಕು, ಸಾರಿ 4 ಹೆಜ್ಜೆ ಹಿಂದ್ ಬರ್ಬೇಕು. ಸೊ 1, 2, 3, 4 ಅಂತಂದ ಹೇಳಿದ್ರೆ ನಮ್ಗೆ ಲಾಸ್ಟ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ಸಿ ಅಂತ ಬರುತ್ತ.
RHVC ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತೆ. ಸೊ ಇದೆಲ್ರಿಗೂ ಗೊತ್ತಾಯ್ತಾ? ಎಸ್, ಅದನ್ನೇ ಸೇಮ್ ಕಂಡಿಡ್ಕೊ, -2 ಮಾಡ್ರಿ, -3 ಮಾಡ್ರಿ, -4 ಮಾಡ್ರಿ, ಅವಾಗ ಏನಂತಂದ ಹೇಳಿದ್ರೆ QFSY ಬರುತ್ತಾ ಇಲ್ಲ ಅಂತ ನೋಡ್ರಿ. ಬಂತು ಅಂತಂದ ಹೇಳಿದ್ರೆ ದಟ್ಸ್ ಕರೆಕ್ಟ್, ಬರ್ಲಿಲ್ಲ ಅಂತಂದ ಹೇಳಿದ್ರೆ ನೀವೆಲ್ಲ ರಾಂಗ್ ಮಾಡಿದಿರಿ ಅಂತಂದ ಹೇಳಿ ಮತ್ತೆ ಹೊಳ್ಳಿ ಒಂದನೇದಿಂದ ಮಾಡ್ಬೇಕು ಅದನ್ನಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪದ ಯಾವ್ದೈತಿ? ಫಸ್ಟ್ ಒನ್ ಇದು ಕ್ವಶನ್ ಏನೈತಿ? ಕೆ, ಅದಾದ ನಂತರ ಆರ್, ಅದಾದ ನಂತರ ನೆಕ್ಸ್ಟ್ ಏನೈತಿ? BP ಅಂತಂದೈತೆ. ಸೊ ಇದನ್ನ ಏನಂತ ಬರ್ಕೊಂಡಿದಾರ? ಸೊ ನೆಕ್ಸ್ಟ್ ಏನ್ ಬರ್ಕೊಂಡಿದಾರ? ಸೆಕೆಂಡ್ ಪದ, ಇದು ಫಸ್ಟ್ ಪದ ಆಯ್ತಾ? ಸೆಕೆಂಡ್ ಪದ ಏನ್ ಬರ್ಕೊಂಡಿದಾರ? ಫಸ್ಟ್ ಪದ, ಸೆಕೆಂಡ್ ಪದ, ಥರ್ಡ್ ಪದ, ಫೋರ್ತ್ ಬರ್ಬೇಕು, ಫಿಫ್ತ್ ಇಲ್ಲ ಐತಿ. ಸೆಕೆಂಡ್ ಏನ್ ಬರ್ಕೊಂಡಿದಾರ? IPHV ಅಂತ ಬರ್ಕೊಂಡಿದ್ದಾನ. ಈಗ ನಾವ್ ಏನ್ ಮಾಡ್ಕೊಬೇಕು? ನಾವು ಲಾಜಿಕ್ ಅನ್ನು ಇಟ್ಕೊಬೇಕು. ಫಸ್ಟ್ ಏನೈತಿ ಸರ್? ಕೆ ಅಂತಂದೈತಿ. ಕೆ ಎಲ್ಲಿ ಹುಡುಕ್ರಿ, ಜಸ್ಟ್ ಹುಡುಕೋದಷ್ಟ. ಅದನ್ನ ಏನ್ ಬರ್ಕೊಂಡಿದಾರೆ? ಫಸ್ಟ್ ಪದ ಐ ಅಂತ ಬರ್ಕೊಂಡಿದಾರೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಾಗೈತೆ ಅಂತಂದ ಹೇಳಿದ್ರೆ ಐ ಅಂತಂದಾಗೈತೆ, ಅದಕ್ಕೆ ಐ ಅಂತ ಬರ್ಕೊಂಡಿದ್ವಿ. ಸೊ ನೆಕ್ಸ್ಟ್ 1, 2 ಸರ್ ಐ ಇಲ್ಲ ಐತ್ರಿ, 2 ಹೆಜ್ಜೆ ಹಿಂದ್ ಬಂದಿದಾರ ಅಂದ್ರೆ ಇಲ್ಲಿ -2 ಬಂತು. ನೆಕ್ಸ್ಟ್ ಯಾವ್ದೈತಿ ನೋಡ್ರಿ? ಆರ್ ಐತಿ. ಆರ್ ಇಲ್ಲಿ ನೋಡ್ರಿ, ಇಲ್ಲ ಐತೆ. ಸೊ ಅಂದ್ರೆ ನೆಕ್ಸ್ಟ್ ಆರ್ ಇದ್ದನ್ನ ಏನ್ ಬರ್ಕೊಂಡಿದಾರ? ಪಿ ಅಂತ ಬರ್ಕೊಂಡಿದಾರ. ಆರ್ ಇದ್ದನ್ನ ಏನ್ ಬರ್ಕೊಂಡಿದಾರ? ಪಿ ಅಂತ ಬರ್ಕೊಂಡಿದಾರ. 1, 2 ಪಿ ಇಲ್ಲ ಐತೆ ಅಂದ್ರೆ ಇಲ್ಲೂ ಕೂಡ -2 ಮಾಡಿದಾರ, -2. ಎಸ್, ನೆಕ್ಸ್ಟ್ ಯಾವ್ದೈತಿ ನೋಡ್ರಿ? ಬಿ ಅಂತಂದೈತೆ. ಬಿ ಇಲ್ಲ ಐತಿ, ಅದನ್ನ ಏನ್ ಬರ್ದಿದಾರ ಅಂತಂದ ಹೇಳಿದ್ರೆ H ಅಂತ ಬರ್ತಾರ. H ಎಲ್ಲೈತಿ ಸರ್? ಇಲ್ಲ ಐತ್ರಿ, H ಇಲ್ಲ ಐತ್ರಿ. ಸೊ ನೋಡ್ರಿ, 1, 2, 3, 4, 5, 6 ಪ್ಲಸ್ ಆರ್ ಅಂದ್ರೆ 6 ಹೆಜ್ಜೆ ಸರ್ ಮುಂದ್ ಹೋಗಿದನ್ರಿ, ಪ್ಲಸ್ ಆರ್ ಬರಿಬೇಕು ಇಲ್ಲಿ. ನೆಕ್ಸ್ಟ್ ನೋಡ್ರಿ ಯಾವ್ದೈತಿ? ಪಿ ಅಂತಂದೈತೆ. ಪಿ ಇಲ್ಲ ಐತಿ ನೋಡ್ರಿ, ಪಿ ಇಲ್ಲ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಇದನ್ನ ಏನಂತ ಬರ್ದಿದಾನ ಅಂತಂದ ಹೇಳಿದ್ರೆ ನೆಕ್ಸ್ಟ್ ವಿ ಅಂತ ಬರ್ದಿದಾರ. ವಿ ಇಲ್ಲ ಐತಿ. ಸೊ ನೋಡ್ರಿ, ಪಿ ದಿಂದ ಬರ್ರಿ 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ, 5 ಹೆಜ್ಜೆ, 6 ಹೆಜ್ಜೆ. ಇಲ್ಲೂ ಕೂಡ 6 ಹೆಜ್ಜೆಯನ್ನ ಮುಂದೆ ಹೋಗಿದಾನ ಅಂದ್ರೆ ಮುಂದಿನ 6 ನೆಕ್ಸ್ಟ್ ಬರ್ಕೊಂಡಿದಾನ. ಸೊ ಈ ತರ ಪ್ಲಸ್ ಸರ್. ಇಲ್ಲಿ ನಮ್ಗೆ ಏನ್ ಲಾಜಿಕ್ ಸಿಕ್ತು ಸರ್? -2 ಫಸ್ಟ್ ಪದ -2 ಮಾಡ್ಬೇಕ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಸರ್ -2 ಮಾಡ್ಬೇಕ್ರಿ ನೆಕ್ಸ್ಟ್ ಪದಕ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ +6 ಮಾಡ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ +6 ಮಾಡ್ಬೇಕು. ಸೊ ಇದೇನಪ್ಪಾ ಅಂತಂದ ಹೇಳಿ ನಮ್ದು ಲಾಜಿಕ್. ಇದು ಕರೆಕ್ಟ್ ಐತೋ ಇಲ್ಲೋ ಅಂತಂದ ಹೇಳಿ ನಾವು ಕಂಡು ಹಿಡಿಬೇಕಲ್ಲ. ನಾನು ನಿಮ್ ಜಸ್ಟ್ ಕ್ಲೀನ್ ಮಾಡ್ಕೊಳತೀನಿ, ನೀವು ಈ ತರ ಬರ್ಕೊಂಡ ಇದು ಮಾಡ್ಕೊಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಕೆಲವು ಜನ ಏನ್ ಮಾಡ್ತಿದೀರಿ ಅಂತಂದ ಹೇಳಿದ್ರೆ, ನಾನು ಇವಾಗ ಹೇಳ್ತಾ ಇದ್ದೀನಿ, ಸುಮ್ನೆ ಹಂಗ ನೋಡ್ತಾ ಕೂತ್ಕೊಂತೀರಿ. ಆತರ ಮಾಡ್ಕೊಂಡ್ರ ಅಂತಂದ ಹೇಳಿದ್ರೆ ನಿಮ್ಗೆ ಬಿಡ್ಸಕ್ ಬರಂಗಿಲ್ಲ. ನೀವ್ ಏನಂತ ನನ್ ಜೊತೆ ಬಿಡಿಸ್ಬೇಕು. ಸ್ಟಾಪ್ ಮಾಡೋದು ಅಲ್ಲಿಗೆ, ಚೆಕ್ ಮಾಡೋದು ಇದು ಕರೆಕ್ಟ್ ಐತಿಲ್ಲೋ ಅಂತಂದ ಹೇಳಿ. ಸೊ ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ವಿಡಿಯೋ ಏನಂತಂದ ಹೇಳಿದ್ರೆ ಪಾಸ್ ಮಾಡ್ರಿ. ಇಲ್ಲ ಅಂತಂದ ಹೇಳಿದ್ರೆ ನನ್ ಜೊತೆನ ಸ್ಪೀಡ್ ಆಗಿ. ಸೊ ಇಲ್ಲಿ ಫಸ್ಟ್ ಪದ ಏನೈತಲ್ಲ ಅದನ್ನ ನೀವು ಇಲ್ಲಿ ರೌಂಡ್ ಹಾಕೊಡ್ರಿ ಐ ಅಂತಂದ ಹೇಳಿ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ -2 ಮಾಡ್ಬೇಕು ನಾನು, ಅಂದ್ರೆ ಎರಡ್ ಹೆಜ್ಜೆ ಹಿಂದ್ ಬರ್ಬೇಕು. ಈ ತರ 2 ಹೆಜ್ಜೆ ಹಿಂದ್ ಬಂದ್ರಿ, ಜಿ ಬಂತು. ಕರೆಕ್ಟ್ ಐತೇನ್ರಿ? ಓಕೆ, ಕರೆಕ್ಟ್ ಐತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪಿ ಐತೆ, ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ -2 ಮಾಡ್ಬೇಕು. ಪಿ ಎಲ್ ಐತಿ? ಇಲ್ಲಿ ಐತಿ. -2 ಅಂದ್ರೆ 2 ಹೆಜ್ಜೆ ಹಿಂದ್ ಬರ್ಬೇಕು, ಅಂದ್ರೆ 2 ಹೆಜ್ಜೆ ಹಿಂದ್ ಬಂದ್ರೆ ನಿಮ್ಗೆ ಏನ್ ಬಂತು? ಎನ್ ಅಂತ ಬಂತು. GN ಸರ್ ಕರೆಕ್ಟ್ ಐತ್ರಿ. ನೆಕ್ಸ್ಟ್ ನೋಡ್ರಿ, +R ಆಗ್ಬೇಕು ಅಂದ್ರೆ 6 ಹೆಜ್ಜೆ ಮುಂದೆ ಹೋಗ್ಬೇಕು. ಇಲ್ಲಿ ನೆಕ್ಸ್ಟ್ ಪದ ಯಾವ್ದೈತಿ? H ಅಂತಂದೈತಿ. ಹೋಗ್ರಿ, 1 ಹೆಜ್ಜೆ, 2 ಹೆಜ್ಜೆ, 3, 4, 5, ಆಮೇಲೆ 6. ಇಲ್ಲೂ ಕೂಡ ಎನ್ ಅಂತ ಬಂತು. ಅದಾದ ನಂತರ ನೆಕ್ಸ್ಟ್ ವಿ ಅಂತಂದೈತೆ. ವಿ ಐತಿ, ಇಲ್ಲೂ ಕೂಡ ಎಷ್ಟು ಬರ್ಬೇಕ್ರಿ ಸರ್? 6 ಹೆಜ್ಜೆ ಮುಂದೆ ಹೋಗ್ಬೇಕ್ರಿ. ಟ್ರೈ ಮಾಡ್ರಿ. 1 ಹೆಜ್ಜೆ, 2, 3, 4, ಇಲ್ಲಿ 5, 6 ಸರ್ ಬಿ ಬಂತ್ರಿ. GNNB ಅಂತಂದ್ ಬಂತೇನ್ ನೋಡ್ರಿ ನೆಕ್ಸ್ಟ್ ವರ್ಡ್. ಎಸ್ ಬಂತ್ರಿ, ಕರೆಕ್ಟ್ ಅಂತರ. ನೀವು ಮಾಡಿದ್ದೇನಂತಂದ ಹೇಳಿದ್ರೆ ಲಾಜಿಕ್ ಕರೆಕ್ಟ್ ಐತಿ. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಕಂಡು ಹಿಡಿಬೇಕು. ನಾವು ಏನಂತಂದ ಹೇಳಿದ್ರೆ ಯಾವ್ದೋ ಒಂದು ಪದವನ್ನ ಮಿಸ್ ಮಾಡಿದನಲ್ಲ ಅದನ್ನ ಕಂಡು ಹಿಡಿಬೇಕು. ಈಗ ನಾವು ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಏನು? ಸೊ ಲಾಜಿಕ್ ಏನೈತೆ ಸರ್? ಫಸ್ಟ್ ಪದನ 2 ಹೆಜ್ಜೆ ಹಿಂದೆ ಹೋಗ್ಬೇಕ್ರಿ. ನೆಕ್ಸ್ಟ್ ಪದ ಲೆಟರ್ ಐತಲ್ರ ಅದು 2 ಹೆಜ್ಜೆ ಹಿಂದೆ ಹೋಗ್ಬೇಕ್ರಿ. ನೆಕ್ಸ್ಟ್ ಲೆಟರ್ 6 ಹೆಜ್ಜೆ ಮುಂದೆ ಹೋಗ್ಬೇಕ್ರಿ. ನೆಕ್ಸ್ಟ್ ಲೆಟರ್ 6 ಹೆಜ್ಜೆ ಮುಂದೆ ಹೋಗ್ಬೇಕ್ರಿ. ಬರ್ರಿ ನೋಡೋಣ. ದಿಂದ ಜಿ ಎಲ್ಲೈತೆ? ನಾನು ಕ್ಲೀನ್ ಮಾಡ್ತೀನಿ ಕ್ಲಿಯರ್ ಆಗಿ ಅರ್ಥ ಆಗಕ. ಜಿ ಎಲ್ಲೈತೆ ನೋಡ್ರಿ, ಜಿ ಎಲ್ಲೈತೆ? ಎಸ್, ಜಿ ಇಲ್ಲೈತೆ ಸರ್. ದಿಂದ ಏನಂತಂದ ಹೇಳಿದ್ರೆ 2 ಹೆಜ್ಜೆ ಹಿಂದ್ ಬರ್ಬೇಕು. 1, 2 ನಮ್ಗೆ ಏನ್ ಬಂತು? ಇ ಅಂತ ಬಂತು. ಎಸ್, ಇ ಅಂತ ಬಂತು. ಇಲ್ಲಿ ನೋಡ್ರೋ, ಜಸ್ಟ್ ಇ ಅಂತ ನಿಮ್ ಲಾಜಿಕ್ ಕರೆಕ್ಟ್ ಇತ್ತಂತಂದ ಹೇಳಿದ್ರೆ ಇದು ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗ ಮೇನ್ ಎಕ್ಸಾಮ್ಸ್ ಅಲ್ಲಿ 2023 ಕೇಳಿರೋ ಎಕ್ಸಾಮ್ಸ್ ಗಳು ಇವು ನೋಡು. ಇ ಅಂತ ಬಂತು ಫಸ್ಟ್ ಪದ. ಇಲ್ಲಿ ನೋಡ್ರಿ, ಇ ಅಂತ ಫಸ್ಟ್ ಪದ 2 ಇದಾವ. ಇನ್ 2 ಆಪ್ಷನ್ ಹೋದು. ಇವ್ 2 ಆಪ್ಷನ್ ಹೋದು. ಎಲಿಮಿನೇಷನ್ ಮೆಥಡ್ ನಿಮ್ಗೆ ಈಸಿ ಆಗ. ನೆಕ್ಸ್ಟ್ ನೋಡ್ರಿ, ಇವ್ 2 ಇದಾವ. ಇವ್ 2 ಏನಂತಂದ್ರೆ ನಾವ್ ಇವಾಗ ಚೆಕ್ ಮಾಡ್ಬೇಕು. ಹೆಂಗ್ ಚೆಕ್ ಮಾಡಾರ? ಟ್ರೈ ಮಾಡ್ರಿ. ಸೊ ಇದೇನು ಕ್ಯಾಮ್ರಾ ಪ್ರಾಬ್ಲಮ್ ಆಗ್ತಿದೆ. ಎಸ್,
ಚೆಕ್ ಮಾಡ್ರಿ ಎನ್ ಅಂತಂದೈತಿ ನೋಡ್ರಿ. ನೆಕ್ಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರೆ ಎನ್ ಅಂತಂದೈತೆ, 2 ಹೆಜ್ಜೆ ಹಿಂದ್ ಬರ್ಬೇಕು. ಅಂದ್ರೆ 1 ಹೆಜ್ಜೆ 2 ಹೆಜ್ಜೆ. ನಮ್ಗೆ ನೆಕ್ಸ್ಟ್ ಪದ ಏನ್ ಬಂತಂದ ಹೇಳಿದ್ರೆ ಎಲ್ ಅಂತ ಬಂತು. ಆಪ್ಷನ್ ಒಳಗಡೆ 2 ಕಡೆ ಎಲ್ ಅಂತಂದ ಐತೆ. ಇಲ್ಲ, 2 ಎಲ್ ಅಂತಂದಿಲ್ಲ ಸರ್, ಇದು 3ನೇದು ಇಲ್ಲ ಸರ್, ಇದು ರಾಂಗ್ ಆಯ್ತು. ನಿಮ್ದು ಆಪ್ಷನ್ ಬಂತು, 2 ಇದಕ್ಕ ಬಂತು. ಆಪ್ಷನ್ 1 ಏನಂತಂದ ಹೇಳಿದ್ರೆ ಕರೆಕ್ಟ್ ಆಯ್ತು. ಬಟ್ ಅದ್ರ ನಾವು ಫುಲ್ ಬಿಡ್ಸೋಣ. ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ನಾನು ಎಲಿಮಿನೇಷನ್ ಮೆಥಡ್ ಹೇಳ್ಕೊಡ್ತೀನಿ. GK ಮ್ಯಾಥಮೆಟಿಕ್ಸ್ ಇದಕ್ಕೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಫಿಕ್ಸ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಪ್ಲಾನ್ ಮಾಡಿನಪ್ಪ ಅಂತ ಹೇಳಿದ್ರೆ ಇದನ್ನ ಕಂಪ್ಲೀಟ್ ಮಾಡ್ತೀನಿ ಮೊದ್ಲು. ಎಸ್, ಎನ್ ಅಂತಂದೈತಿ ನೋಡ್ರಿ. ನೆಕ್ಸ್ಟ್ ಪದ ಯಾವ್ದೈತಿ? ಎನ್ ಅಂತಂದೈತೆ. ಇಲ್ಲಿಯೂ ಕೂಡ ಏನಂತಂದ ಹೇಳಿದ್ರೆ ಪ್ಲಸ್ ಆರ್ ಮಾಡ್ಬೇಕು. ಎನ್ ಇದ್ದಲ್ಲಿ ಏನಂತಂದ ಹೇಳಿದ್ರೆ ಪ್ಲಸ್ ಆರ್. 1 2 3 4 5 6 ಅಂದ್ರ ಟಿ ಅಂತ ಬಂತು. ELTH ಕರೆಕ್ಟ್ ಐತೆ. ನೆಕ್ಸ್ಟ್ ನೋಡ್ರಿ ಬಿ ಅಂತಂದೈತಿ, ಇದಕ್ಕೂ ಆರ್ ಮಾಡ. 1 2 3 4 5 6 ಅಂದ್ರೆ ಎಚ್ ಬಂತು. ನಮ್ಗೆ ಆಪ್ಷನ್ ಏನಂತಂದ ಹೇಳಿದ್ರೆ ELTH ಏನಪ್ಪಾ ಅಂದ್ರೆ ಕರೆಕ್ಟ್ ಆಗತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಾವು ಈ ರೀತಿಯಾಗಿ ಬಿಡಿಸ್ಬೇಕು. ಇನ್ನು ಕ್ವಶನ್ಸ್ ಬಹಳ ಇದಾವ. ಸೊ ಟೋಟಲ್ ಆಗಿ ಆಲ್ ಶಿಫ್ಟ್ಸ್ ಗಳಿಂದ 8 ಶಿಫ್ಟ್ಸ್ ಗಳಿಂದ ನಾನು ಕ್ವಶನ್ ತಗೊಂಡಿದ್ದು 57 ಕ್ವಶನ್ಸ್ ಗಳಿದಾವೆ. ಇದ್ರ ಮೇಲೆ ಈ ಟಾಪಿಕ್ಸ್ ಮೇಲೆ ನಾವು ಬಿಡಿಸೋಣ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಲಾಜಿಕ್ ನ ಯೂಸ್ ಮಾಡ್ಕೊಂಡು ನೀವು 1 ಅವರ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳನ್ನ ಎಷ್ಟು ಅವರ್ ಐತ್ ನೋಡ್ರಿ ಅದ್ ನೋಟಿಫಿಕೇಶನ್ ಬಂದ ನಂತರ ನಾನು ನಿಮ್ಗೆ ಹೇಳ್ತೀನಿ, ಅಷ್ಟು ಅವರ್ ಅಲ್ಲಿ ಬಿಡಿಸ್ಬೇಕು. ಈ ತರ ನಾವೇನಂದ್ರೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ ಅಲ್ಲಿ ನಾನು ಎಲಿಮಿನೇಷನ್ ಮೆಥಡ್ ಹೇಳಕ್ ಟ್ರೈ ಮಾಡ್ತೀನಿ. ಸೊ ರೀಸನಿಂಗ್ ಆಗಿರ್ಬೋದು, GK ಆಗಿರ್ಬೋದು, ಎಲ್ಲದ್ರಲ್ಲೂ ಅದು ಒಂದು ಫಿಕ್ಸ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬಂದ ತಕ್ಷಣನೇ ನವೆಂಬರ್ 24 ತಾರೀಕಿನ ಅಂತಂದ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ ಟ್ರೈ ಮಾಡ್ತಿರಲ್ಲ. ಸೊ ಆವತ್ತಿಂದಾನೇ ಏನಪ್ಪಾ ಅಂತಂದ ಹೇಳಿದ್ರೆ, ಇಲ್ಲ ಅಂತಂದ ಹೇಳಿದ್ರೆ ಡಿಸೆಂಬರ್ 1ನೇ ತಾರೀಕು ಇಲ್ಲ ನವೆಂಬರ್ 24ನೇ ತಾರೀಕಿಂದ ಏನಪ್ಪಾ ಅಂದ್ರೆ ಆನ್ಲೈನ್ ಟೆಸ್ಟ್ ಮಾಡ್ಬೇಕಂತ ಪ್ಲಾನ್ ಇದೆ. ಆನ್ಲೈನ್ ಟೆಸ್ಟ್. ಸೊ ಆನ್ಲೈನ್ ಟೆಸ್ಟ್ ಏನಂತಂದ ಹೇಳಿದ್ರೆ ನಿಮಗೆ ಫ್ರೀ ಇರಂಗಿಲ್ಲ. ನಾನು ಇವಾಗ್ಲೇ ಹೇಳ್ತೀನಿ, ಎಲ್ಲಾನು ಏನಂತಂದ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ನಾನು ಮಾಡಿ ಹಾಕ್ತಿದ್ದೀನಿ. ಸೊ ಇಲ್ಲೇನಂತಂದ ಹೇಳಿದ್ರೆ ನಾವು ಬೇರೆಯವ್ರ ಕಡೆ ಏನಂತಂದ ಕ್ವಶನ್ ಪೇಪರ್ಸ್ ಗಳನ್ನ ಟೈಪ್ ಮಾಡಿಸಿ, ಸೊ ಅವ್ರ ಇದ್ರಲ್ಲಿ ಏನಂತಂದ ಹೇಳಿದ್ರೆ ನಾವು ಆನ್ಲೈನ್ ಟೆಸ್ಟ್ ಗಳನ್ನ ನಡೆಸಬೇಕು. ಸೊ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದ್ ಕ್ವಶನ್ ಪೇಪರ್ಗೆ 20 ರೂಪೀಸ್ ತಗೊಂತಾರ. ಸೊ ಇದು ಫಿಕ್ಸ್. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಕ್ವಶನ್ ಪೇಪರ್ಗೆ ಟೋಟಲ್ ಏನಂತಂದ ಹೇಳಿದ್ರೆ 100 ಕ್ವಶನ್ಸ್ ಗಳಿರ್ತಾವ. ಸೊ ವೀಕ್ ಅಲ್ಲಿ ಏನಂತಂದ ಹೇಳಿದ್ರೆ 2 ಸಾರಿ ಮಾಡ್ಬೇಕಂತ ನಂದು ಪ್ಲಾನ್ ಇದೆ. ಏನಂತಂದ ಹೇಳಿದ್ರೆ ವೀಕ್ ಅಲ್ಲಿ 2 ಸಾರಿ. ನೀವು ಈಗ ಏನ್ ನೋಡ್ರಪ್ಪ, ಸೊ ವೀಕ್ ಅಲ್ಲಿ 2 ಸಾರಿ ಅಂತಂದ ಹೇಳಿದ್ರೆ 2 ತಿಂಗಳು. ಸೊ ಟೋಟಲ್ ಆಗಿ 20 ಕ್ವಶನ್ ಪೇಪರ್ಸ್ ಗಳನ್ನ ಮಾಡ್ಬೇಕಂತ ಇದೆ. ಟೋಟಲ್ ಆಗಿ 400 ರೂಪೀಸ್ ಆಗತ್ತೆ ಅಷ್ಟೇ. ಸೊ ಅವ್ರ ಏನ್ ಟೈಪ್ ಮಾಡಿರ್ತಾರ, ಅವ್ರ ಏನ್ ನಡೆಸ್ತಿರ್ತಾರಲ್ಲ ಅದು ಅವ್ರಿಗೆ ಹೋಗ್ಬಿಡತ್ರ. ಸೊ ಅದು 400 ಸರ್ ಅಂತ ಥಿಂಕ್ ಮಾಡಕ್ ಹೋಗಿ, ಜಸ್ಟ್ ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 1 ಮಂತ್ ಅಲ್ಲಿ ಅಂದ್ರೆ ಡಿಸೆಂಬರ್ ಅಲ್ಲಿ ಏನಂತಂದ ಹೇಳಿದ್ರೆ 10 ಕ್ವಶನ್ ಪೇಪರ್ಸ್. ಸೊ ವೀಕ್ ಅಲ್ಲಿ 2 ಎಕ್ಸಾಮ್. ಸೊ ಅದಾದ ನಂತರ ನೆಕ್ಸ್ಟ್ ಜನವರಿಲಿ ಏನಂತಂದ ಹೇಳಿದ್ರೆ 10 ಕ್ವಶನ್ ಪೇಪರ್ಸ್, ವೀಕ್ ಅಲ್ಲಿ 2 ಎಕ್ಸಾಮ್ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 20 ಎಕ್ಸಾಮ್ಸ್ ವೀಕ್ ಅಲ್ಲಿ 2 ಅಂತಂದ ಹೇಳಿದ್ರೆ 2 ಮಂತ್ ಕಂಟಿನ್ಯೂಸ್ ಆಗಿ ನೀವು ಎಕ್ಸಾಮ್ಸ್ ಗಳನ್ನ ಸೀರಿಯಸ್ ಆಗಿ ಬರೀಬೇಕು. ನಾನು ಏನೇನ್ ಹೇಳ್ಕೊಡ್ತೀನಲ್ಲ ಅದು ಎಲ್ಲ ಸೀರಿಯಸ್ ಆಗಿ ನೋಡ್ರಿ. 20 ಎಕ್ಸಾಮ್ಸ್ ಆಲ್ಮೋಸ್ಟ್ ಈಗ ನೋಡ್ರಿ ಅದು ಐತೆ ಇದು ಐತೆ ಅಂತಂದ ಹೇಳ್ಬಿಟ್ಟು ಒಂದ್ 100 ಜನ 200 ಜನ ಬರದ್ರೆ ಸರಿ ಹೋಗಂಗಿಲ್ಲ. ನೀವೇನಂತಂದ ಹೇಳಿದ್ರೆ ಒಂದ್ 500-600 ಜನನೋ ಈ ತರ ಎಲ್ಲಾದ್ರೂ ಬರದ್ರಿ ಅಂತಂದ ಹೇಳಿದ್ರೆ, ಸೊ ನಿಮ್ಗೆ ಏನಂತಂದ ಹೇಳಿದ್ರೆ ನಾನ ಮೆರಿಟ್ ಲಿಸ್ಟ್ ಬಿಡ್ತೀನಿ ನಿಮ್ಗೆ. ಪ್ರತಿ ಸರಿ ಏನಂತಂದ ಹೇಳಿದ್ರೆ ಎಕ್ಸಾಮ್ ಮುಗಿದ್ ಇವಾಗ ನೋಡ್ರಿ ಬುಧವಾರ ದಿನ ಎಕ್ಸಾಮ್ ಐತೆ ಅಂತಂದ ಹೇಳಿದ್ರೆ ನೀವು ಅದನ್ನ ಎಲ್ಲಿವರೆಗೂ ಬರಿಬಹುದು? ಶನಿವಾರವರೆಗೂ ಬರಿಬಹುದು. ಅದಾದ ನಂತರ ನೆಕ್ಸ್ಟ್ ರವಿವಾರ ದಿನ ಎಕ್ಸಾಮ್ ಏನಂತಂದ ಹೇಳಿದ್ರೆ ಮಂಗಳವಾರದವರೆಗೂ ಬರಿಬಹುದು. ಸೊ ಅದಾದ ನಂತರ ಬುಧವಾರ ದಿನ ಏನ್ ಎಕ್ಸಾಮ್ ನಡೆಸ್ತಾ ಇರ್ತೀನಿ ಅವಾಗ ರವಿವಾರದ ರಿಸಲ್ಟ್ ಬಿಡ್ತೀನಿ. ಸೊ ಅದಾದ ನಂತರ ರವಿವಾರ ಏನ್ ನಡೆಸ್ತಾ ಇರ್ತೀನಿ, ಬುಧವಾರ ಏನ್ ನಡೆಸಿರ್ತೀನಲ್ಲ, ಬುಧವಾರ ದಿನ ಏನ್ ಕ್ವಶನ್ ಪೇಪರ್ ಬಂದಿರುತ್ತಲ್ಲ, ಸೊ ಅದ್ರ ರಿಸಲ್ಟ್. ಸೊ ರಿಸಲ್ಟ್ ಏನಂತಂದ ಹೇಳಿದ್ರೆ ನಿಮ್ಗೆ ಮೆರಿಟ್ ಲಿಸ್ಟ್ ಅಲ್ಲಿ ಬಿಡ್ತೀನಿ. ನಿಮ್ಗೆಲ್ಲಾನು ಗೊತ್ತಾಗ್ಬಿಡತ್ತಲ್ಲ ಅಲ್ಲಿ. ಸೊ ಯಾರು ಅಂದ್ರೆ ನಿಮ್ದು ರ್ಯಾಂಕ್ ಎಲ್ಲಿ ಬರುತ್ತ, ನಿಮ್ದು ನೆಕ್ಸ್ಟ್ ಆಗತ್ತೋ ಇಲ್ವೋ. ಸೊ ಅದಾದ ನಂತರ ನೀವು ಯಾವ ಟಾಪಿಕ್ ಮೇಲೆ ಇನ್ನೂ ಜಾಸ್ತಿ ಓದ್ಬೇಕು, ಆ ಟಾಪಿಕ್ ಗಳನ್ನ ನನ್ನ ವಿಡಿಯೋಸ್ ನೋಡಿ ಮತ್ತೆ ಅದನ್ನ ಪಿಕಪ್ ಮಾಡ್ಕೊಳ್ಳೋದು. ಸೊ ನಮ್ಗೆ ಏನಂತಂದ ಹೇಳಿದ್ರೆ ಸೇಮ್ ಇಲ್ಲಿ ಏನಂತಂದ ಹೇಳಿದ್ರೆ 80 ಕ್ವಶನ್ಸ್ ಗಳು ಇರ್ತಾವ. ಸೊ ಟೋಟಲ್ ಏನಂತಂದ ಹೇಳಿದ್ರೆ 80 ಕ್ವಶನ್ಸ್ ಇರ್ತಾವ. ಇಂಟು 2 ಮಾರ್ಕ್ಸ್ ಅಂತಂದ ಹೇಳಿದ್ರೆ 160 ಮಾರ್ಕ್ಸ್. ಸೊ ನಾನ್ ಇಲ್ಲಿ ಕಟ್ ಆಫ್ ಎಷ್ಟು ಇರ್ತೀನಪ್ಪಾ ಅಂತಂದ ಹೇಳಿದ್ರೆ, ಸೊ ಒಂದು 70 ಇಡೋಣ ಕಟ್ ಆಫ್. ನೋಡ್ರಿ ಎಷ್ಟು ಈ ತರ ಪ್ಲಾನಿಂಗ್ ಮಾಡಿ ಕಂಟಿನ್ಯೂಸ್ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ನಡೆಸಿ ಮೆರಿಟ್ ಲಿಸ್ಟ್ ಬಿಡೋಣ ಅಂತ ಪ್ಲಾನಿಂಗ್ ಇದೆ. ಸೊ ಎಷ್ಟು ಜನ ಬರಿಬೇಕು ಅನ್ಕೊಂಡಿದ್ರಿ, ಸೊ ನೀವೇನಪ್ಪಾ ಅಂತಂದ ಹೇಳಿದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನಾನು. ಸೊ ಜಾಯ್ನ್ ಆದ ನಂತರ ಏನ್ ಪ್ರತಿಯೊಂದ್ರಲ್ಲಿ ನಾನು ಹೇಳ್ತೀನಿ ಆನ್ಲೈನ್ ಟೆಸ್ಟ್ ಇಡೋಣ ಅಂತಂದ ಹೇಳಿ. ಸೊ ತಿಂಗಳಿಗೆ ಒಂದೊಂದ್ ಸರಿ ಒಂದೊಂದು ಏನಂತಂದ ಹೇಳಿದ್ರೆ, ಸೊ 200 ಮೊದ್ಲು ಏನಂತಂದ ಹೇಳಿದ್ರೆ ಫೀಸ್ ಕೊಡೋರಂತೆ ಒಂದ್ ತಿಂಗಳದ್ ನಡ್ಸೋಣ, ಆಮೇಲೆ ನೆಕ್ಸ್ಟ್ ಅದ್ ಮಾಡೋಣ. ಸೊ ಈ ತರ ಏನಂತಂದ ಹೇಳಿದ್ರೆ ಪ್ಲಾನ್ ಐತೆ, ಎಲ್ರು ರೆಡಿ ಮಾಡಿಟ್ಕೊಂಡ್ರೆ. ಸೊ ಇದಷ್ಟೇ ಅಪ್ಪ ಫೀಸ್, ಅದು ಎಕ್ಸಾಮ್ ನಡ್ಸೋದು. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಯಾವುದೇ ತರದ ಫೀಸ್ ಏನು ತಗೊಂತಿಲ್ಲ. ಸೊ ಮೊದ್ಲು ಮೈಂಡ್ ಫಿಕ್ಸ್ ಆಗಿರ್ರಿ, ಸರ್ ಏನ್ ಸರ್ ಇಷ್ಟೊಂದೆಲ್ಲ ತಗೊಂತಿದ್ರ, ಅದು ನನ್ಗೂ ಅಲ್ಲ. ಸೊ ಅವ್ರು ನಡೆಸ್ಬೇಕು, ಅದಕ್ಕೋಸ್ಕರ ಕ್ಲಿಯರ್ ಪಾಯಿಂಟ್. ಸೊ ಇವಾಗ ಏನಂತಂದ ಹೇಳಿದ್ರೆ ನಾವು ಬಿಡಿಸ್ತಾ ಹೋಗೋಣ.
ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತೆ ಕ್ವಶನ್, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ETAX ಅಂತಂದ ಐತೆ. ಸೊ ನಡೆಸ್ಬೇಕಾ ಇಲ್ಲ ಅಂತಂದ ಅದನ್ನು ಹೇಳ್ರಪ್ಪ, ನಿಮ್ಗೆ ಇಂಟ್ರೆಸ್ಟ್ ಐತೋ ಇಲ್ಲೋ. ಸುಮ್ನೆ ಏನಂತಂದ ಹೇಳಿದ್ರೆ ಈ ಕಡೆ ಕ್ವಶನ್ ಪೇಪರ್ ಮಾಡೋಕ್ ಟೈಮ್ ತುಂಬಾ ಹಿಡಿಯುತ್ತ, ತುಂಬಾ ಟೈಮ್ ಹಿಡಿಯುತ್ತ. 10-20 ಕ್ವಶನ್ ಪೇಪರ್ಸ್ ಅಂತಂದ ಹೇಳಿದ್ರೆ 1 ತಿಂಗಳು ಟೈಮ್ ಹಿಡಿಯುತ್ತೆ, ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟು ಎಲ್ಲ ಮಾಡಿಸ್ಬೇಕು. ಸೊ ನಿಮಗ್ ಬೇಕಾ ಇಲ್ವಾ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ ETAX ಅಂತಂದ ಐತ, ಫಸ್ಟ್ ಪದ ಏನೈತಿ ETAX. ಅದಾದ ನಂತರ ನೆಕ್ಸ್ಟ್ ಇದನ್ನ ಏನ್ ಬರ್ದಾರ ಅಂತಂದ ಹೇಳಿದ್ರೆ FRDT ಅಂತ ಬರ್ದಾರ. ಇದನ್ನ ಒಂದ್ ಸ್ವಲ್ಪ ದೂರ ದೂರ ಬರೆಯೋಣ ನಾವು. FRDT ETAX ಅಂತಂದೈತೆ. ನೆಕ್ಸ್ಟ್ ಅದನ್ನ ಏನಂತ ಬರ್ದಾರ ಅಂತಂದ ಹೇಳಿದ್ರ FRDT ಅಂತ ಬರ್ದಾರ. ಈಗ ನಾವ್ ಏನಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಲಾಜಿಕ್ ಏನೈತಿ ಅಂತ ನಾವು ನೋಡ್ಬೇಕು. ಇವಾಗ ಲಾಜಿಕ್ ಏನೈತಿ ಅಂತ ನೋಡ್ಬೇಕು. ಫಸ್ಟ್ ಪದ ಯಾವ್ದೈತಿ ಅಂತಂದೈತೆ, ಇಲ್ಲೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಇದನ್ನ ಏನಂತ ಬರ್ದಾರ F ಅಂತ ಬರ್ದಾರ. ಓಕೆ, ಇಲ್ಲಿ ಏನಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗಿದಾರ. ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗಿದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ T ಅಂತಂದೈತೆ. ಎಲ್ಲೈತಿ T? ಇಲ್ಲೈತೆ. T ಅನ್ನ ಏನಂತ ಬರ್ದಾರ R ಅಂತ ಬರ್ದಾರ. ಇಲ್ಲಿ R. ಸೊ ಅಂದ್ರೆ ಇಲ್ಲಿ ನೋಡ್ರಿ ಒಂದ್ ಹೆಜ್ಜೆ 2 ಹೆಜ್ಜೆ. ಸರ್ 2 ಹೆಜ್ಜೆ ಹಿಂದ್ ಬಂದಿದಾರ, -2. 2 ಹೆಜ್ಜೆ ಏನಪ್ಪಾ ಅಂತಂದ ಹೇಳಿದ್ರೆ ಹಿಂದ್ ಬಂದಿದಾರ. ನೆಕ್ಸ್ಟ್ ನೋಡ್ರಿ A ಅಂತಂದೈತೆ. ಸೊ ಅದನ್ನ ಏನಂತ ಬರ್ದಿದಾರ ಅಂತಂದ ಹೇಳಿದ್ರೆ D ಅಂತ ಬರ್ದಿದಾರ. ಸರ್ ಇಲ್ಲಿ ನೋಡ್ರಿ ಒಂದ್ ಹೆಜ್ಜೆ 2 ಹೆಜ್ಜೆ, ಸರ್ 3 ಹೆಜ್ಜೆ ಮುಂದ್ ಹೋಗಿದಾರ, ಅಂದ್ರೆ +3 ಅಲ್ಲ. ಎಸ್, 3 ಹೆಜ್ಜೆ ಮುಂದ್ ಹೋಗಿದಾರ. ನೆಕ್ಸ್ಟ್ ಏನೈತೆ X ಅಂತ ಬರ್ಕೊಂಡಿದಾರ. ಸರ್ X ಐತ್ರಿ, ಅದನ್ನ ಏನಂತ ಬರ್ದಾರ ನೆಕ್ಸ್ಟ್ T ಅಂತ ಬರ್ದಾರ. ಅಂದ್ರ ಒಂದ್ ಹೆಜ್ಜೆ 2 ಹೆಜ್ಜೆ 3 4 ಏನಂತಂದ ಹೇಳಿದ್ರೆ ಸ್ಟೆಪ್ಸ್ ಹಿಂದ್ಗಡೆ ಬಂದಿದಾರ, ಅಂದ್ರೆ ಇದು -4. ಇಲ್ಲಿ ನಮ್ಗೇನ್ ಲಾಜಿಕ್ ಏನ್ ಸಿಕ್ತು? ಫಸ್ಟ್ ಪದಕ್ಕ +1 ಮಾಡ್ಬೇಕು ಎಲ್ಲದಕ್ಕೂ, ಸೆಕೆಂಡ್ ಲೆಟರ್ಗೆ -2, ಥರ್ಡ್ ಲೆಟರ್ಗೆ +3, ಫೋರ್ತ್ ಲೆಟರ್ಗೆ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಮತ್ತೆ -4 ಮಾಡ್ಬೇಕು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಲಾಜಿಕ್ ಆಯ್ತು. ಕ್ಲಿಯರಾ? ಸೊ ಇವಾಗ ನೆಕ್ಸ್ಟ್ ನಾವು ಮಾಡ್ಬೇಕು, ಇದು ಕರೆಕ್ಟ್ ಐತಿಲ್ಲ ಅಂತ ನೋಡ್ಬೇಕಲ್ಲ ನಾವು. ಕರೆಕ್ಟ್ ಐತಿಲ್ಲ ನೋಡ್ಬೇಕು. ಸೊ ಇದನ್ ಬಿಡ್ರಿ, ಇದು ಬರುತ್ತೋ ಇಲ್ಲೋ ಅಂತಂದ ಹೇಳಿ ನಾವು ಡೈರೆಕ್ಟ್ ಆಗಿ ನೋಡೋಣ, ಚೆಕ್ ಮಾಡೋಣ. ಎಸ್, ಚೆಕ್ ಮಾಡ್ರಿ. ಸೊ ಫಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರೆ F ಅಂತಂದೈತೆ. F ನೋಡ್ರಿ, F ಐತೆನಾ? ನನ್ ಜೊತೆ ನೀವು ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗ್ರ, ನೀವು ಮತ್ತೆ ರಿಟರ್ನ್ ಮಾಡೋದೇ ಬೇಡ ಸ್ಟಡಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ F ಅಂತಂದೈತೆ. F ಅಂತಂದ ಹೇಳಿದ್ರೆ +1 ಮಾಡ್ಬೇಕು. +1 ಮಾಡ್ರಿ. ಸರ್ G ಬಂತ್ರಿ. ನೆಕ್ಸ್ಟ್ R ಏನಂತಂದ ಹೇಳಿದ್ರೆ -2 ಮಾಡ್ಬೇಕು. R ಎಲ್ಲೈತಿ? ಇಲ್ಲೈತಿ. -2 ಮಾಡ್ರಿ. ಒಂದ್ ಹೆಜ್ಜೆ 2 ಹೆಜ್ಜೆ ಹಿಂದ್ ಬಂದ್ರಿ. ಸರ್ P ರೀ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ D ಅಂತಂದೈತೆ. D ಗೆ ಏನ್ ಮಾಡ್ಬೇಕು ನೀವು? ಸರ್ +3 ಮಾಡ್ಬೇಕ್ರಿ. ಇಲ್ಲಿ ಏನೈತಲ್ಲ +3. 1 2 3. ಸರ್ G ಬಂತ್ರಿ ಮತ್ತೆ. ಓಕೆ, ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ T. ಸರ್ T ಐತ್ರಿ. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು? ಸರ್ -4 ಮಾಡ್ಬೇಕ್ರಿ. ಮಾಡ್ರಿ ಮತ್ತೆ. 1 2 3 4. ಸರ್ ಮತ್ತೆ P ಬಂತ್ರಿ. ಅಂದ್ರೆ ಕರೆಕ್ಟ್ ಐತಿ ನೋಡ್ರಿ. ಸರ್ ಕರೆಕ್ಟ್ ಐತ್ರಿ ವರ್ಡ್. GP ಏನಂತಂದ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ವರ್ಡ್ ಬಂತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಅದೇ ಲಾಜಿಕ್ ನ ಹಾಕಿ ನಮ್ಗೆ ಏನ್ ಮಿಸ್ ಆಗೈತಲ್ಲ ಆ ವರ್ಡ್ ನ ಕಂಡುಹಿಡಿಬೇಕು. ಮೊದಲನೇ ಲೆಟರ್ಗೆ ಏನ್ ಮಾಡ್ಬೇಕು? +1 ಮಾಡ್ಬೇಕು. ಎರಡನೇದಕ್ಕ -2 ಮಾಡ್ಬೇಕು. ಮೂರನೇದಕ್ಕ +3 ಮಾಡ್ಬೇಕು. ನಾಲ್ಕನೇದಕ್ಕ -4 ಮಾಡ್ಬೇಕು. ಇವಾಗ ಟ್ರೈ ಮಾಡ್ರಿ, ಕಂಡುಹಿಡಿರಿ ನೋಡೋಣ. ಕಂಡುಹಿಡಿತೀರಲ್ಲ? ಸೊ ಕಂಡುಹಿಡಿದ ಏನಪ್ಪಾ ಅಂತಂದ ಹೇಳಿದ್ರೆ ನನಗ ಮೆಸೇಜ್ ಹಾಕ್ರಿ. ಇದೇನಪ್ಪಾ ಅಂದ್ರೆ ನಿಮ್ಗ ಹೋಮ್ ವರ್ಕ್ ನಂಬರ್ 1. ಸೊ ಇಲ್ಲೇನ್ ಮಾಡ್ತೀನಿ ಅಂದ್ರೆ ನಾನು ಜಾಸ್ತಿ ನಿಮ್ಗೆ ಮಾಡಕ್ ನಾನು ಜಾಸ್ತಿ ಕೊಟ್ಬಿಡ್ತೀನಿ. ಯಾಕಂತಂದ ಹೇಳಿದ್ರೆ ತುಂಬಾ ಪ್ರಾಕ್ಟೀಸ್ ಆಗಿಬಿಡುತ್ತೆ ನಿಮ್ಗೂ ಕೂಡ. ನಾನೇನ್ ಲಾಜಿಕ್ ಕಂಡು ಹಿಡಿತೀನಿ, ನಿಮ್ಗೆ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ನಿಮ್ ಹೋಮ್ ವರ್ಕ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಸೊ ಹೋಮ್ ವರ್ಕ್ ನಂಬರ್ 1 ಆಯ್ತು. ನೆಕ್ಸ್ಟ್ ನೋಡ್ರಿ ಏನೈತಿ. ಸರ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಸರ್ BELF ಅಂತಂದ್ರಿ. ಸರ್ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ BELF ಅಂತಂದೈತ್ರಿ. ಸೊ ಅದನ್ನ ಏನ್ ಬರ್ಕೊಂಡಿದಾರ ಅಂತಂದ ಹೇಳಿದ್ರಿ ಸರ್ WZTN ಅಂತ ಬರ್ಕೊಂಡಿದ್ದಾರೆ. WZTN ಅಂತ ಬರ್ಕೊಂಡಿದ್ದಾರೆ. ಈಗ ನಾವ್ ಏನ್ ಮಾಡ್ಬೇಕು ಸರ್? ನಾವು ಲಾಜಿಕ್ ಕಂಡು ಹಿಡಿಬೇಕ್ರಿ. ಲಾಜಿಕ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಕೊಬೇಕು? ಈ ರೀತಿಯಾಗಿ ಬರ್ಕೊಬೇಕು. ಎಸ್, ಬರ್ಕೊಡ್ರಿ ನೋಡ. ಬರ್ಕೊಂಡ್ರ? ಇಲ್ಲಿ ಏನ್ ಕೊಟ್ಟಿದಾನ? ಫಸ್ಟ್ ಸರ್ B ಅಂತ ಕೊಟ್ಟಿದಾನ. ನೆಕ್ಸ್ಟ್ ಏನ್ ಬರ್ಕೊಂಡಿದಾನ? ಸರ್ W ಅಂತ ಬರ್ತಾರ ಇಲ್ಲಿ. ಸೊ ನೋಡ್ರಿ, ಇಲ್ಲಿ ಹಿಂದೆ ಹೋಗ್ಬೇಕು ನಾವು. 1 2 ಸರ್ 3 4 5. ಸರ್ -5 ಹೆಜ್ಜೆ ಹಿಂದೋಗಿದನ್ರಿ. ಏನ್ ಹೋಗಿದಾನ? -5 ಹೆಜ್ಜೆ ಏನಪ್ಪಾ ಅಂತಂದ ಹೇಳಿದ್ರೆ ಹಿಂದೋಗಿದಾನ. ಹೋಗ್ಲಿ ಬಿಡ್ರ ಅವ ಎಷ್ಟಾದ್ರು. ನೆಕ್ಸ್ಟ್ ನೋಡ್ರಿ E ಅಂತಂದೈತ. E. ಸೊ ಅದನ್ನ ಏನಂತ ಬರ್ಕೊಂಡಿದಾರ? Z ಅಂತ ಬರ್ಕೊಂಡಿದಾರ. ಅಂದ್ರೆ ಇಲ್ಲಿಗೆ ಬರ್ಬೇಕು ನಾವ್ ಇವಾಗ, ಇಲ್ಲಿಗೆ. ಸೊ ನೋಡ್ರಿ, 1 ಹೆಜ್ಜೆ 2 ಹೆಜ್ಜೆ 3 4. ಅದಾದ ನಂತರ 5. ಅಂದ್ರೆ ಇಲ್ಲೂ ಕೂಡ -5 ಬಂತು. 5 ಹೆಜ್ಜೆ ಹಿಂದ್ಗಡೆ ಹೋಗಿದಾನ. ನೆಕ್ಸ್ಟ್ ಏನೈತ್ ನೋಡ್ರಿ, L ಅಂತಂದೈತೆ. L. ಓಕೆ. ಸೊ ಇಲ್ಲೇನ್ ಬರ್ಕೊಂಡಿದಾನ? ಸರ್ T ಅಂತ ಬರ್ಕೊಂಡಿದಾನ. ಅಂದ್ರೆ ಮುಂದೆ ಹೋಗ್ಬೇಕು ನಾವ್ ಈಗ. 1 2 3 4 5 6 7 8. ಸರ್ +8 ರೀ. 8 ಹೆಜ್ಜೆ ಏನಂತಂದ ಹೇಳಿದ್ರೆ ಹಿಂದೆ ಬರ್ದಿದಾರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ಇಲ್ಲಿ ನಾವು ಮುಂದೆ ಯಾಕೆ ಹೋಗ್ಬೇಕ್ರಿ? ಇಲ್ಲಿ ನೋಡ್ರಿ, ಎಲ್ಲಿಂದ T ಹೋಗೈತಿ.
ಇಲ್ಲಿ ನೋಡ್ರಿ ಬಿ ದಿಂದ ಡಬ್ಲ್ಯೂ ಆಗೈತಿ, ಬಿ ದಿಂದ ಡಬ್ಲ್ಯೂ ಆಗೈತೆ, ಎಸ್ ಕರೆಕ್ಟಾ. ಅದಾದ ನಂತರ ಇ ದಿಂದ ಜಡ್ ಆಗೈತಿ. ಇಲ್ಲಿ ನೀವು ಇನ್ನೊಂದು ಮಾಡ್ಬಹುದು, ಈ ತರನ ಹೋಗ್ಬಿಟ್ಟು ಮಾಡ್ರಿ ಅಂತಂದ್ ಹೇಳಿದ್ರೆ ನಂಬರ್ಸ್ ಬಾಳ ಆಗ್ತಾವ ನೋಡ್ರಿ. ಬಿ ದಿಂದ ಡಬ್ಲ್ಯೂ ಹೋಯ್ತು ಅಂತಂದ್ ಹೇಳಿದ್ರೆ +18 ಏನೋ ಈ ತರ ಮಾಡ್ಬೇಕು. ಅದನ್ನ ಯಾಕೆ ಜಸ್ಟ್ ಹಿಂದ್ ಬಂದ್ರಿ ಸಮೀಪಕ್ಕೆ ತಗೊಬೇಕಷ್ಟ. ನೆಕ್ಸ್ಟ್ ನೋಡ್ರಿ ಎಫ್ ಇಂದ ಏನ್ ಕನ್ಫ್ಯೂಸ್ ಹೋಗ್ಬಿಡ್ರಿ, ನಾ ಹೆಂಗ್ ಮಾಡತ್ತನ ಹಂಗ ಮಾಡ್ಕೊಂತ ಹೋಗ್ಬಿಡ್ರಿ ಸುಮ್ಮನೆ. ಎಫ್ ಏನೈತಿ, ಎಫ್ ಇಲ್ಲ ಐತಿ. ಸೊ ಇದನ್ನ ಏನಂತ ಬರ್ಕೊಂಡಿದ್ದಾರೆ ಇವಾಗ, ಇದೇನಪ್ಪಾ ಕ್ಯಾಮ್ರಾ ಪ್ರಾಬ್ಲಮ್ ಆಗೈತೆ, ನೀವು ಕಾನ್ಸಂಟ್ರೇಷನ್ ಕೇಳ್ರಿ. ಎಫ್ ಐತಿ, ಎಫ್ ಐತಿ ಇಲ್ಲಿ. ಸೊ ಅದನ್ನ ಏನ್ ಬರ್ಕೊಂಡಿದ್ದಾರೆ, ಎನ್ ಅಂತ ಬರ್ದಿದ್ದಾರೆ. ಸರಿ, ಇಲ್ಲಿ ಬರ್ಕೊಂಡಿದ್ದಾರೆ. ಈಗ ನೋಡ್ರಿ ನಾವ್ ಎಷ್ಟು ಹೆಜ್ಜೆ ಹೋಗ್ಬೇಕು, 1 2 3 4 5 6 7, ಅದಾದ ನಂತರ 8. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ +8 ಮಾಡಿದ್ರೆ ನಮಗ್ ಲಾಜಿಕ್ ಸಿಕ್ತು. ಫಸ್ಟ್ ಲೆಟರ್ -5 ಮಾಡ್ಬೇಕು, ಸೆಕೆಂಡ್ ಲೆಟರ್ -5 ಮಾಡ್ಬೇಕು, ಥರ್ಡ್ ಲೆಟರ್ +8 ಮಾಡ್ಬೇಕು, ಫೋರ್ತ್ ಲೆಟರ್ +8 ಮಾಡ್ಬೇಕು. ಇದು ನಮ್ದು ಲಾಜಿಕ್. ಇವಾಗ ನಾವ್ ಏನ್ ಮಾಡ್ಬೇಕು, ಅದು ಕರೆಕ್ಟ್ ಐತಿಲ್ಲೋಪ ಅಂತಂದ ಹೇಳ್ಬಿಟ್ಟು ನಾವ್ ಏನ್ ಮಾಡ್ಬೇಕು, ಅದನ್ನ ಇವಾಗ ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ನೋಡ್ರಿ, ಈಗ ಏನ್ ಮಾಡ್ಬೇಕು ನಾವು, -5 ಮಾಡ್ಬೇಕು. ಮಾಡ್ರಿ ನೋಡೋಣ, ನಾನು ಇಲ್ಲಿ ಅದನ್ನ ಕ್ಲೀನ್ ಮಾಡೋವರೆಗೂ. ಎಸ್ ಟ್ರೈ ಮಾಡ್ರಿ. ಡಬ್ಲ್ಯೂದಾಗ -5 ಮಾಡಿದ್ರೆ ಡಬ್ಲ್ಯೂ ಇಲ್ಲ ಐತಿ, -5 ಮಾಡ್ರಿ. 1 2 3 4 5 ಕರೆಕ್ಟಾ. 1 2 3 4 5 ಸರ್ 6 ಬರುತ್ತರಿ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ವರ್ಡ್ ಏನಂತ -5 ಮಾಡ್ಬೇಕು, ಜಡ್ ಐತೆ. ಸೊ ಅದಕ್ಕೆ -5 ಮಾಡ್ರ ಎಷ್ಟ್ ಬರುತ್ತ ನೋಡ್ರಿ. ಎಷ್ಟ್ ಟ್ರೈ ಮಾಡ್ರಿ. ಸೊ 1 ಹೆಜ್ಜೆ, 2 ಹೆಜ್ಜೆ, 3 4 5 ಸರ್ ಯು ಬರುತ್ತರಿ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಏನೈತೆ, ಟಿ ಅಂತಂದೈತೆ. ಸರ್ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಸರ್ +8 ಮಾಡ್ಬೇಕ್ರಿ. +8 ಮಾಡ್ಬೇಕಂತಂದ್ ಹೇಳಿದ್ರೆ ಈ ಕಡೆ ಹೋಗ್ಬೇಕು, ನಾನು ಕ್ಲೀನ್ ಮಾಡ್ತೀನಿ. +8 ಮಾಡ್ರಿ. ಸರ್ 1 ಹೆಜ್ಜೆ, 2 3 4 5 6 ಇಲ್ಲಿಗೆ ಬರ್ಬೇಕು. 7 8 ಸರ್ ಬಿ ಬರುತ್ತೆ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಏನೈತೆ, ಎನ್ ಅಂತಂದೈತ. ಸೊ ಎನ್ ಇದ್ದದ್ ನಾನು ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಮತ್ತೆ ಏನ್ ಮಾಡ್ಬೇಕು, 8 ಹೆಜ್ಜೆ ಮುಂದ್ಗಡೆ ಹೋಗ್ಬೇಕು. ಟ್ರೈ ಮಾಡ. 1 2 3 4 5 6 7 8 ಅಂದ್ರೆ ನಮ್ಗೆ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ವಿ ಅಂತ ಬರುತ್ತೆ ನೋಡ್ರಿ. RUBV ಅಂತಂದ್ ಹೇಳ್ಬಿಟ್ಟು ನಮ್ಗೆ ಏನ್ ಬಂತು, ಲಾಜಿಕ್ ಸಿಕ್ತು. ಅಂದ್ರ ಲಾಜಿಕ್ ಕರೆಕ್ಟ್ ಐತೆ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಕಂಡಿಡ್ಬೇಕು. RUBV ಇನ್ನೇನಂತಂದ್ ಹೇಳಿದ್ರೆ ಲಾಜಿಕ್ ಪ್ರಕಾರ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ ಅಂತಂದ್ ಹೇಳಿ ಕಂಡಿಡ್ರಿ ನೋಡೋಣ. ಜಸ್ಟ್ 1 ಲೆಟರ್ 2 ಲೆಟರ್ ಕಂಡಿಡ್ತಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿ ಬಿಡ್ಬೇಕು. ಸೊ ಫಸ್ಟ್ ಏನೈತ್ ನೋಡ್ರಿ, ಫಸ್ಟ್ ಆರ್ ಐತೆ. ಇದಕ್ಕೆ ಏನ್ ಮಾಡ್ಬೇಕು, ಆರ್ ಇಲ್ಲಿ ಐತಿ ನೋಡ್ರಿ. ಇದಕ್ -5 ಮಾಡ್ಬೇಕು. 1 2 3 4 5. ಸೊ ಅಂದ್ರೆ ನಮ್ಗೆ ಏನ್ ಬರುತ್ತೆ ಸರ್, ಎಂ ಅಂತಂದ್ ಬರುತ್ತೆ ರೀ. ಎಂ ಅಂತ ಬಂತಂತ ನೋಡ್ರಿ, ಈ ಆಪ್ಷನ್ ಈ ಆಪ್ಷನ್ 2 ಮತ್ತು 3 ಆಪ್ಷನ್ ಹೋಗ್ಬಿಡ್ತಾವ. ಯಾಕಂತಂದ್ ಹೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಎಂ ಅಂತಂದ್ ಇಲ್ಲ. ಇವೆರಡು ಹೋದು, ಇನ್ನು ಉಳಿದಿದ್ದೆ ಯಾವ್ದು, ಫಸ್ಟ್ ಫೋರ್ತ್. ಇವಾಗ ನಾವು ನೋಡ್ಕೊಳ್ಳೋಣ, ನೆಕ್ಸ್ಟ್ ನೋಡೋಣ. ಸೊ ಯು ದಿಂದ ಏನ್ ಮಾಡ್ಬೇಕಂದ್ರೆ ಮತ್ತೆ -5 ಮಾಡ್ಬೇಕು. ಯು ಇಲ್ಲ ಐತಿ, -5 ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, 1 2 3 4 5 ಸರ್ ಪಿ ಬರುತ್ತೆ. ಎಂ ಪಿ ಅನ್ನೋದು ಏನೈತಿ ನೋಡ್ರಿ ಸರ್, ಫಸ್ಟ್ ಆಪ್ಷನ್ ಹೋಯ್ತ್ರಿ. ನಮ್ಗೆ ಏನಂತಂದ ಹೇಳಿದ್ರೆ ಲಾಸ್ಟ್ ಆಪ್ಷನ್, ಫೋರ್ತ್ ಆಪ್ಷನ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಯ್ತು. ಈ ತರ ಏನಂದ್ರೆ ಎಲಿಮಿನೇಷನ್ ಮೆಥಡ್ ಈಸಿಯಾಗಿ. ಇದನ್ನ ನಿಮ್ಗೆ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಜಸ್ಟ್ ಒಂದು 20 ಸೆಕೆಂಡ್ ಒಳಗಡೆ ನೀವು ಮಾಡ್ಬಿಡ್ತೀರಿ. ನೆಕ್ಸ್ಟ್ ನೋಡೋಣ ನಾವು ನೋಡ್ರಿ, ಬಿ ಗೆ ನಾವು +8 ಫುಲ್ ಮಾಡೋಣ. ಬಿ ಗೆ ನಾವು ಏನಂತಂದ ಹೇಳಿದ್ರೆ +8 ಮಾಡ್ರಿ. ಬಿ ಇಲ್ಲಿ +8 ಮಾಡಿದ್ರೆ 1 2 3 4 5 6 7 8 ಸರ್ ಜೆ ಬರುತ್ತೆ ರೀ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿ ಗೆ 8 ಮಾಡ್ರಿ. ಸೊ 1 2 3 4 ಸರ್ 5 6 7 8 ಸರ್ ಡಿ ಬರುತ್ತೆ ರೀ. ಸೊ ಎಂ ಪಿ ಜೆ ಡಿ ಏನಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ. ಈ ತರ ಏನಂತಂದ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಅದು ಇದು ಎಲ್ಲ ಮಾಡಿ ನಾವೇನ್ ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಇದು ಎಲ್ರಿಗೂ ಈಸಿಯಾಗಿ ಮಾಡ್ತಿರಲ್ಲ ಇನ್ಮೇಲೆ, ಕರೆಕ್ಟ್ ಈಸಿಯಾಗಿ ಮಾಡ್ತಿರಲ್ಲ. ಸೊ ತುಂಬಾ ಈಸಿ ಟಾಪಿಕ್ ಏನಂತಂದ ಹೇಳಿದ್ರೆ ಈಸಿ. ನಾವ್ ಏನ್ ಕಂಡಿಡ್ಬೇಕು, ಅಲ್ಲಿ ಏನೈತಿ ಲಾಜಿಕ್ ಕಂಡಿಡ್ಬೇಕಷ್ಟೇ. ಸೊ ನಿಮ್ಗೆ ಎಲ್ರು ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತಂದ ಹೇಳಿದ್ರೆ ಬೇರೆ ಯಾರ್ದು ಏನಪ್ಪಾ ಅಂತಂದ ಹೇಳಿದ್ರೆ ರೆಫರ್ ಮಾಡಕ್ ಹೋಗ್ಬೇಡ್ರಿ, ನಿಮ್ಗ್ ಕನ್ಫ್ಯೂಸ್ ಮಾಡ್ತಾರ. ನೀವ್ ಇವಾಗ ಏನ್ ಹೇಳ್ತಾರಪ್ಪ ಅಂತಂದ ಹೇಳಿದ್ರೆ ಯಾವ್ದಾದ್ರು ಒಂದು ಟಾಪಿಕ್ ನಾವು ಈಸಿ ಟ್ರಿಕ್ಸ್ ಹೇಳ್ತೀವಿ ಅಂತಂತ ಹೇಳಿ, ನಿಮ್ಗೆ ಕರೆಕ್ಟ್ ಆಗಿ ಟಾಪಿಕ್ ಗೊತ್ತಿಲ್ಲ, ನೀವು ಈಸಿ ಟ್ರಿಕ್ಸ್ ಹೆಂಗ್ ಯೂಸ್ ಮಾಡ್ತೀರಿ. ಏನ್ ಟ್ರಿಕ್ಸ್ ಯೂಸ್ ಮಾಡ್ಬೇಕು, ಎಂತದ ತುಂಬಾ ಈಸಿ ಆಗಿರ್ಬೋದು, ಅದಕ್ಕೆ ಏನ್ ತಲೆನ ಓಡಿಸೋಗಿರ್ಬಾರ್ದು, ಆ ತರ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು. ನಾನು ಹೇಳ್ಕೊಟ್ಟಲ್ಲ ಈ ತರ. ಅದನ್ನ ಬಿಟ್ಬಿಟ್ಟು ಓಕೆ ನೀವ್ ಏನಂತಂದ್ ಹೇಳಿದ್ರೆ ಕರಾವಳಿ ಪ್ರದೇಶವನ್ನ ಹೊಂದಿರುವ ರಾಜ್ಯಗಳು ಯಾವ್ದು ಅಂತಂದ್ ಹೇಳಿದ್ರೆ ಒಂದು ಟ್ರಿಕ್ಸ್ ಹೇಳ್ತಾರೆ, JK VK ಸಮಥಿಂಗ್ ಏನೋ ಅಂತಂದ್ ಹೇಳಿ. ಅದನ್ನ ತಗೊಂಡ್ ನೀವ್ ಏನ್ ಮಾಡ್ತೀರಿ,
ಸೊ ಅದನ್ನ ಏನಂತಂದ್ ಹೇಳಿದ್ರೆ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳೋದಲ್ಲ ಸರ್. ನೀವ್ ಏನಂತಂದ್ ಹೇಳಿದ್ರೆ ತಲಿ ಒಳಗ್ ನೆನ್ಪಿಟ್ಕೋಬೇಕು. ಈಗ ನೋಡ್ರಿ ನಮ್ ಕರ್ನಾಟಕ ಇಲ್ಲಿ ಐತಿ. ನಾನು ಕರೆಕ್ಟ್ ಆಗಿ ಜಸ್ಟ್ ಒಂದ್ ಸಿಂಪಲ್ ಟಾಪಿಕ್ ಹೇಳ್ಕೊಡ್ತೀನಿ ನಿಮ್ಗೆ ನಾನು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಕರಾವಳಿ ಪ್ರದೇಶ ಹೊಂದಿರೋ ರಾಜ್ಯಗಳೇ ಅವು. ಸರ್ ನಮ್ ಕರ್ನಾಟಕ ಐತ್ರಿ. ಸರ್ ಇಲ್ಲಿ ಕರ್ನಾಟಕ ಐತ್ರಿ. ಕರ್ನಾಟಕ ಮ್ಯಾಲ ಏನೈತ್ರೋ ಸರ್ ಗೋವಾ ರೀ. ಎಲ್ಲದಕ್ಕೂ ಗೋವಾ ಹೋಗಿದ್ರು. ಅದಾದ ನಂತರ ಕರ್ನಾಟಕ ಕೆಳಗಡೆ ಯಾವ್ದೈತಿ ಸರ್? ಕೇರಳ. ಸರ್ ನಾವು ಕೇರಳ ಏನಂತಂದ್ ಹೇಳಿದ್ರೆ ಫಸ್ಟ್ ಮಾನ್ಸೂನ್ ಮಳಿ ಅಲ್ಲಿಗೆ ಬರ್ತೈತ್ರಿ, ಅದ್ ನಮ್ಗ್ ಗೊತ್ತೈತಿ. ಸರ್ ಅದಾದ ನಂತರ ನೆಕ್ಸ್ಟ್ ಸರ್ ಈ ಕಡೆ ಮುಂಬೈ ಐತ್ರಿ. ಸೊ ಮುಂಬೈ ಅಂತಂದ್ ಹೇಳಿದ್ರೆ ಅದೇನ ಮಹಾರಾಷ್ಟ್ರ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ ಇಲ್ಲಿ ಏನಂತಂದ್ರೆ ಈ ಪ್ರದೇಶದಾಗ ಏನಂತ ಹೇಳಿದ್ರೆ ಸರ್ ಗುಜರಾತ್ ಬರ್ತೈತಿ. ಇಲ್ಲಿ ನೋಡ್ರಿ ಕರಾವಳಿ ಪ್ರದೇಶಗಳು ಯಾವ್ದು ಅಂತಂದ್ ಹೇಳಿ ಇಷ್ಟ ನೋಡಿದ ತಕ್ಷಣ ನಿಮ್ಗೆ ಈ ಕಡೆ ಇರೋ ಕರಾವಳಿ ಪ್ರದೇಶಗಳು ಎಲ್ಲ ಗೊತ್ತಾಯ್ತಾ? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಅಂತಂದ್ ಹೇಳಿ. ಸೇಮ್ ಅದೇ ತರ ಇಲ್ಲಿ ತಮಿಳ್ನಾಡು, ಚೆನ್ನೈಯಲ್ಲಿ ಕರಾವಳಿ ಬೀಚ್ ಐತೆ. ಆಮೇಲೆ ವಿಶಾಖಪಟ್ಟಣದಲ್ಲಿ ಏನಂತ ಹೇಳಿದ್ರೆ ಬೀಚ್ ಐತೆ ಸರ್. ಅಂದ್ರೆ ಆಂಧ್ರ ಪ್ರದೇಶ್ ಬಂತು. ಆಮೇಲೆ ಒಡಿಶಾ ಬರುತ್ತ ಸರ್. ಸದಾದಂತ್ರ ವೆಸ್ಟ್ ಬೆಂಗಾಲ್. ಇದನ್ನ ಏನ್ ಮಾಡ್ತಾರ ಅಂತಂತ ಹೇಳಿದ್ರೆ GMG, ಸದಾದ ನಂತರ KKT, ಅದಾದ ನಂತರ ಎ ಸಮಥಿಂಗ್ ಏನೋ ಒಂದ್ ಮಾಡ್ಬಿಟ್ಟು W ಅಂತ ಮಾಡ್ಬಿಟ್ಟು ಒಂದು ಏನಂದ್ರೆ ನಿಮ್ಗೆ ಒಂದು ಶಾರ್ಟ್ ಕಟ್ ನ ಕೊಡ್ತಾರೆ. ಸೊ ಇದನ್ನ ತಗೊಂಡ್ ಏನ್ ಮಾಡ್ತಾರೆ, ಅದು ಇದ್ರೊಳಗೆ ನೆನಪ ಬರಂಗಿಲ್ಲ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರೆ ಜಸ್ಟ್ ಏನಂತಂದ್ ಹೇಳಿದ್ರೆ ಜನರಲ್ ನಾಲೆಜ್. ರಾಜ್ಯಗಳು ಎಲ್ಲೆಲ್ಲಿ ಬರ್ತಾವ ಒಂದ್ ಮ್ಯಾಪ್ ಅನ್ನ ನೋಡಿ ಯಾವಾಗ ನೋಡಿರ್ತೀರಿ, ಇಲ್ಲ ಟಿವಿ ಒಳಗಡೆ ನೋಡಿರ್ತೀರಿ. ಸೊ ಅದನ್ನ ಹಿಡ್ಕೊಂಡ್ ಏನಂತಂದ್ ಹೇಳಿದ್ರೆ ಒಂದ್ ನಾವು ಸಿಂಪಲ್ ಆಗಿ ಮ್ಯಾಪ್ ಹಾಕಿದ್ವು ಅಂತಂದ್ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಎಲ್ಲೆಲ್ಲಿ ಅದಾವ ಅಂತಂದೇಳಿ. ಈ ರೀತಿಯಾಗಿ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಅವಾಗ ಏನಂತಂದ್ ಹೇಳಿದ್ರೆ ಅಚೀವ್ಮೆಂಟ್ ಈಸಿ ಆಗಿ ಆಗತ್ತ. ಎಸ್, ನಾವ್ ಇಲ್ಲಿ ಬರೋಣ ನೋಡ್ರಿ. ನೆಕ್ಸ್ಟ್ WKRF ಅಂತಂದ್ ಐತೆ. WKRF. ಸೊ ಇದನ್ನ ನಾವ್ ಏನಂತ ಬರ್ದ್ವಿ ಅಂತಂದ್ ಹೇಳಿದ್ರೆ VLQG ಅಂತ ಬರ್ತಾರ. ಈಗ ನಾವು ಕಂಡು ಹಿಡ್ಬೇಕು ಏನ್ ಲಾಜಿಕ್ ಏನೈತಿ ಇದ್ರ ಬಿಹೈಂಡ್ ಅಂತಂದ್ ಹೇಳಿ ನಾವು ಕಂಡು ಹಿಡಿಯೋಣ. ಇವಾಗ ಕಂಡು ಹಿಡಿದ್ರೆ W ಐತಿ. ಎಸ್. ಸೊ ಅದನ್ನ ಏನಂತ ಬರ್ಕೊಂಡಿದಾರ? V ಅಂತ ಬರ್ಕೊಂಡಿದಾರೆ. ಅಂದ್ರೆ -1 ಒಂದ್ ಹೆಜ್ಜೆ ಹಿಂದ್ಗಡೆ ಬಂದಿದಾರ ಸರ್. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ K ಅಂತಂದೈತೆ. ಇದನ್ನ ಏನ್ ಬರ್ಕೊಂಡಿದಾರ ಸರ್? L ಅಂತ ಬರ್ದಿದಾರ. ಸೊ ಅಂದ್ರೆ ಇಲ್ಲಿ +1 ಹೆಜ್ಜೆ ಮುಂದ್ ಹೋಗಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ನೋಡ್ರಿ R ಅಂತಂದೈತೆ. ಇದನ್ನ ಏನ್ ಬರ್ಕೊಂಡಿದಾರ ಸರ್? Q ಅಂತ ಬರ್ಕೊಂಡಿದಾರ. -1 ಸರ್ ಒಂದ್ ಹೆಜ್ಜೆ ಹಿಂದ್ಗಡೆ ಬಂದಿದಾರ. ಅದಾದ ನಂತರ F. ನೆಕ್ಸ್ಟ್ ಏನ್ ಬರ್ಕೊಂಡಿದಾರ? ಅದನ್ನ G ಅಂತ ಬರ್ಕೊಂಡಿದಾರ. ಅಂದ್ರೆ ಸರ್ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ. ನಮ್ಗೆ ಇಲ್ಲಿ ಲಾಜಿಕ್ ಏನ್ ಬಂತು? ಸೊ ಫಸ್ಟ್ ಲೆಟರ್ ಅಲ್ಲಿ -1, ಸೆಕೆಂಡ್ ಲೆಟರ್ ಅಲ್ಲಿ +1, ಅದಾದ ಥರ್ಡ್ ಲೆಟರ್ -1, ಅದಾದ ನಂತರ ಫೋರ್ತ್ ಲೆಟರ್ +1. ಈ ರೀತಿಯಾಗಿ ನಮ್ಗ ಲಾಜಿಕ್ ಬಂತು. ಸೊ ಇದು ಕರೆಕ್ಟ್ ಐತಿ ಇಲ್ಲ ಅಂತಂದ್ ಹೇಳಿ ಚೆಕ್ ಮಾಡೋರು ಯಾರು? ಚೆಕ್ ಮಾಡ್ಬೇಕು, ನಾವ ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಹೋಗಿ ಹಾಕ್ಸ್ಕೊಂತಾವ್. ಸೊ TNOI ಅಂತಂದ್ ಹೇಳ್ತೀವಿ. ಸೊ ನೋಡ್ರಿ ನೆಕ್ಸ್ಟ್ ಯಾವ್ದೈತಿ? V ಅಂತಂದೈತಿ. ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಷ್ಟ ಕರೆಕ್ಟ್ ಐತೋ ಇಲ್ಲೋ ಅಂತಂದ್ ಹೇಳಿ. ಸೊ ಚೆಕ್ ಮಾಡ್ರ ನೋಡೋಣ. ನೆಕ್ಸ್ಟ್ ಏನೈತಿ? T ಅಂತಂದೈತಿ. ಸಾರಿ V ಅಂತಂದೈತೆ. V ಎಲ್ಲೈತಿ? ಇಲ್ಲೈತಿ. ಸರ್ ಇದನ್ನ ಏನಂತ ಬರ್ಕೊಂಡಿದಾರ? V ಅನ್ನ ಏನಂತ ಬರ್ಕೊಂಡಿದಾರ ಸರ್? T ಅಂತ ಬರ್ಕೊಂಡಿದಾರ. V ಅನ್ನ ಏನಂತ ಬರ್ಕೊಂಡಿದಾರ ಸರ್? T. 1 2 ಸರ್ ಇಲ್ಲಿ +2 ಮಾಡಿದಾರ ನೋಡ್ರಿ. +2. ಎಸ್ ನೋಡ್ರಿ +2 ಅಂತಂದೈತೆ, -2 ಅಂತಂದಾಯ್ತು. ಅದು ಹಿಂದ್ಗಡೆ ಹೋಗಿದಾನೆ ಸರ್. -2 ಆಗತ್ತರ ಅದು. ಕರೆಕ್ಟಾ? ಇಲ್ಲೇನಂತಂದ್ ಹೇಳಿದ್ರೆ -2, ಇಲ್ಲೇನಂತಂದ್ ಹೇಳಿದ್ರೆ -2. 2 ಹೆಜ್ಜೆ ಹಿಂದ್ ಬಂದಿದಾನ. ಮೊದ್ರಲ್ಲಿ ಫಸ್ಟ್ ಹೆಜ್ಜೆ, ಅದಾದ ನಂತರ 2 ಹೆಜ್ಜೆ ಹಿಂದ್ ಬಂದಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲಿ L ಅಂತಂದೈತೆ. L. ಸೊ L ಅನ್ನ ಏನಂತ ಬರ್ದಿದಾರ ಅಂತಂದ್ ಹೇಳಿದ್ರೆ N ಅಂತ ಬರ್ತಾರ. ಅಂದ್ರ ನೋಡ್ರಿ ಒಂದ್ ಹೆಜ್ಜೆ 2 ಹೆಜ್ಜೆ +2 ಮಾಡಿದಾನ. ಇಲ್ಲಿ ಏನ್ ಮಾಡಿದಾನ? ಮೊದ್ಲು +1 ಮಾಡಿದಾನ. ಇಲ್ಲಿ -2 ಆಯ್ತು, ಇಲ್ಲಿ +2 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ Q ಅಂತಂದೈತ್ರಿ ಸರ್. Q ಅಂತಂದೈತೆ, ಇಲ್ಲೈತಿ. ಸೊ ಅದಾದ ನಂತರ ನೆಕ್ಸ್ಟ್ ಅದನ್ನ ಏನ್ ಬರ್ದಿದಾನ ಸರ್? O ಅಂತ ಬರ್ದಾರ. ಒಂದ್ ಹೆಜ್ಜೆ 2 ಹೆಜ್ಜೆ ಸರ್ -2 ಆಗೈತ್ರಿ. ಅದಾದ ನಂತರ ನೆಕ್ಸ್ಟ್ G ಅಂತಂದೈತೆ. ಅದಾದ ನಂತರ I. ಒಂದ್ ಹೆಜ್ಜೆ 2 ಹೆಜ್ಜೆ ಸರ್ +2. ಇಲ್ಲಿ ನೋಡ್ರಿ -2 +2. ಇಲ್ಲಿ ಈ ತರ ಏನಂತಂದ್ ಹೇಳಿದ್ರೆ ಲಾಜಿಕ್ ಅನ್ನ ಬರ್ದ. ನಾನು ಏನಕ್ಕೆ 3ನೇ ಪದನು ನಾವು ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ಬೇಕಂತ ಹೇಳೋದು. ಸೊ ಇದಕ್ಕೋಸ್ಕರ ಚೆಕ್ ಮಾಡಂತಂದ್ ಹೇಳೋದು. ಅದಾದ ನಂತರ ಇಲ್ಲಿ ನೋಡ್ರಿ ನಾವು ಕರೆಕ್ಟ್ ಆಗಿ ಲಾಜಿಕ್ ಅನ್ನ ಬರ್ದ್ವಿ ಅಂತಂದ್ ಹೇಳಿದ್ರೆ ನಮ್ ನೆಕ್ಸ್ಟ್ ಲಾಜಿಕ್ ಯಾವ್ದು ಬರುತ್ತಾ ಸರ್? ಇಲ್ಲಿ -1 +1 -1 +1, ಇಲ್ಲಿ -2 +2 -2 +2, ಇಲ್ರಿ ಸರ -3 +3 -3 +3. ಸೊ ಈ ಲಾಜಿಕ್ ಏನಂತಂದ್ ಹೇಳಿದ್ರೆ ಇಲ್ಲಿ ಬರುತ್ತಾ? ಈ ಸೀರಿಯಲ್ ಪ್ರಕಾರ ಬರುತ್ತಲ್ವಾ? ಈಗ ನಾವು ನೋಡೋಣ ಕರೆಕ್ಟ್ ಐತಿಲ್ಲ. TNOI ಅಂತಂದೈತೆ. ಎಸ್. ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು? -3 +3, ಅದಾದ ನಂತರ -3 +3 ಮಾಡ್ಬೇಕು. ಸರಿ, ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. T
ಟಿ ಎಲ್ಲೈತಿ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೋ ಆಮೇಲೆ ಒಂದ ಕಂಡು ಹಿಡಿದ್ಬಿಟ್ಟು ಸರ್ ಬಂತ್ರಿ ಆನ್ಸರ್ ಅಂತ ಅಂದ್ರ ಹೊಗಿ ಹಾಕ್ಸ್ಕೊಂಡ್ರಿ. ಟಿ ಅಂತಂದೈತೆ. ಸೊ ಇದನ್ನ ಏನಂತ ಬರದ್ರ -3 3 ಹೆಜ್ಜೆ ಹಿಂದಬೇಕು. 1 2 3 ಏನ್ ಬಂತು ಸರ್ ಕ್ಯೂ ಅಂತ ಬಂತು. ಅಂದ್ರೆ ಸರ್ ಫಸ್ಟ್ ಆಪ್ಷನ್ ಹೋಯ್ತ್ರಿ, 3 ಕ್ಯೂಗಳಿದಾವ. ನೆಕ್ಸ್ಟ್ ನೋಡ್ರಿ ಎನ್ ಅಂತಂದೈತೆ. ಎನ್ 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 ಎಲ್ಲೈತಿ ಇಲ್ಲೈತಿ. ಸೊ ಅದಕ್ಕೆ ನಾವು +3 ಮಾಡ್ಬೇಕು. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ. ಸರ್ ಇದು ಕ್ಯೂ ಅಂತ ಬಂತ್ರಿ. ಕ್ಯೂ ಕ್ಯೂ ಸರ್ ಇವೆರಡು ಆಪ್ಷನ್ ಹೋಯ್ತ್ರಿ. ಇದು ಒಂದೇ ಆಪ್ಷನ್ ಕರೆಕ್ಟ್ ಐತ್ರಿ. ಇವಾಗ ನಮ್ಗೆ ಆಪ್ಷನ್ 2 ಏನಂತ ಹೇಳಿದ್ರೆ ಸಿಕ್ತು. ಬಟ್ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನೆಕ್ಸ್ಟ್ ಏನೈತೆ ಅಂತ ಹೇಳಿದ್ರೆ ಓ ಅಂತಂದೈತೆ. ಸೊ ಅದನ್ನ ಏನಂತ ಬರ್ಕೊಬೇಕು ಇವಾಗ -3 ಮಾಡ್ಬೇಕು. 1 2 3 ಅಂದ್ರೆ ನಮ್ಗೆ ಏನ್ ಬಂತಂತ ಹೇಳಿದ್ರೆ ಎಲ್ ಅಂತ ಬಂತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐ ಅಂತಂದೈತೆ. ಐ. ಸೊ ಇದನ್ನ ಏನ್ ಮಾಡ್ಬೇಕು ನಾವು ಮತ್ತೆ +3 ಮಾಡ್ಬೇಕು. 1 2 3 ಸೊ ಅಂತಂದ ಹೇಳಿದ್ರೆ ನೆಕ್ಸ್ಟ್ +3 ಮಾಡ್ರಿ ಅಂತಂದ ಹೇಳಿದ್ರೆ ನಮಗೂ ಇಲ್ಲಿ ಕೂಡ ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಎಲ್ ಅಂತಂದ್ ಬರುತ್ತೆ. ಕ್ಯೂ 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 ಎಲ್ ಏನ್ ಕ್ಯೂ ಕ್ಯೂ ಎಲ್ ಎಲ್ ಏನ್ ಅಂತಂದ ಹೇಳಿದ್ರೆ ನಮ್ಗ ಅಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್. ಸೊ ಅದಾದ ನಂತರ ಇದು ಕರೆಕ್ಟ್ ಆಯ್ತು. ಬಟ್ ಆದ್ರೆ ಇನ್ನು ಚೆಕ್ ಮಾಡ್ಬೇಕು ನಾವು. ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು -4 +4 -4 +4 ಈ ತರ ಏನಂತ ಹೇಳಿದ್ರೆ ಮಾಡ್ಬೇಕು. ಜಸ್ಟ್ ಒಂದ್ ಕಂಡು ಹಿಡ್ರಿ ಅಷ್ಟೇ. ಕ್ಯೂದ್ನ -4 ಮಾಡಿದ್ರೆ ಏನ್ ಬರುತ್ತೆ ಅಂತ ಹೇಳಿ ಕಂಡಿಡ್ಬೇಕು. 1 2 3 ಸೊ ಅದಾದ ನಂತರ 4 ಸರ್ ಎಂ ಅಂತ ಬರುತ್ತೆ ನೋಡ್ರಿ. ಎಂ ಅಂತಂದ ಐತಾ. ಓಕೆ ಕರೆಕ್ಟ್ ಸರ್. ಏನಂತಂದ ಹೇಳಿದ್ರೆ ನಾವು ಮಾಡಿದ ಕ್ಯಾಲ್ಕುಲೇಷನ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಐತಿ. ಇಷ್ಟ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ನಾವು ಮಾಡ್ಕೊಬೇಕು. ನಾವು ಎಲಿಮಿನೇಷನ್ ಮೆಥಡ್ ಒಳಗಡೆ ನಮ್ಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. 100% ರಾಂಗ್ ಆಗೋ ಚಾನ್ಸೇ ಇಲ್ಲ. ಸೇಮ್ ಅದೇ ತರ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ನೋಡ್ರಿ. ಈ ತರನು ಕೇಳ್ತಾರ ನೋಡ್ರಿ. ಒಂದೊಂದ್ಸರಿ ಆ ತರ ವರ್ಡ್ಸ್ ಗಳನ್ನ ಕೇಳ್ತಾರ, ಒಂದೊಂದ್ಸರಿ ಈ ತರ ಕೇಳ್ತಾರ. ಇಲ್ಲೇನೈತಿ ಬಿ ಐತಿ, ಅದಾದ ನಂತರ ಸಿ ಐತಿ, ಆಮೇಲೆ ಜಿ ಐತಿ, ಆಮೇಲೆ ಪಿ ಐತಿ, ಆಮೇಲೆ ಎಫ್ ಅಂತಂದೈತಿ. ಅದಾದ ನಂತರ ನೆಕ್ಸ್ಟ್ ಏನಂತ ಕ್ವಶನ್ ಅನ್ನ ಕೇಳಿದಾನ. ಎಸ್ ಇಲ್ಲಿ ನೋಡ್ರಿ ಬಿ ಫಸ್ಟ್ ಎಲ್ಲೈತಿ ಬಿ ಅಂತ ಹುಡುಕ್ಯಾಡ್ರಿ. ನೆಕ್ಸ್ಟ್ ಏನ್ ಬರ್ದಾರ ಸಿ ಅಂತ ಬರ್ದಾರ. ಸೊ ಈ ತರ ನರ್ವಿನ್ ಡಿಫ್ರೆನ್ಸ್ ಎಷ್ಟೈತಿ ಸರ್ +1. ಸೊ ಅದಾದ ನಂತರ ನೆಕ್ಸ್ಟ್ ಜಿ ಅಂತ ಬರ್ತಾರ. ನೆಕ್ಸ್ಟ್ ಎಷ್ಟು 1 2 3 4 ಸರ್ +4 ಮಾಡಿದನ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜಿ ದಿಂದ ಪಿ 1 2 3 4 5 6 7 8 9 ಪಿ ಬಂತು. ಇಂದ್ರ ಸರ್ +9 ಮಾಡಿದನ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಪಿ ದಿಂದ ಏನಂತಂದ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಎಫ್ ಬರ್ದಾರ. ಸರ್ ಪಿ ದಿಂದ ಏನಂತಂದ ಹೇಳಿದ್ರೆ ಎಫ್ ಬಂದೈತ್ರಿ ನೋಡ್ರಿ. 1 2 3 4 5 6 7 8 9 10 11 12 13 14 15 16 ಸರ್ +16 ಮಾಡಿದನ್ರಿ. ಅದಾದ ನಂತರ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಇಲ್ಲಿ ನೀವು ನೋಡಿರ್ಬೋದು. 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂತಂದ ಹೇಳಿದ್ರೆ 16. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು 5 ಸ್ಕ್ವೇರ್ ಮಾಡ್ಬೇಕಂದ್ರೆ +25 ಮಾಡ್ಬೇಕು ಎಫ್ ಇಂದ. ನೀವು ನಾನು ಆಲ್ರೆಡಿ ಹೇಳಿದ್ದೇನೆ 1 ರಿಂದ 20 ಏನಂತಂದ ಹೇಳಿದ್ರೆ ಸ್ಕ್ವೇರ್ ಗಳನ್ನ ಬರೆದು ಮೆಸೇಜ್ ಹಾಕ್ರಿ ಅಂತಂದ ಹೇಳಿ. ಎಷ್ಟು ಜನ ಮಾಡಿದಿರೋ ಗೊತ್ತಿಲ್ಲ. ಗುರುವಿನ ಮೇಲೆ ಭಕ್ತಿ ಇದ್ರನಲ್ಲ ಮಾಡಾಕೋರ್ ನೀವು. ಎಸ್ ನೆಕ್ಸ್ಟ್ ನೋಡ್ರಿ ಎಫ್ ಅಂತಂದೈತೆ. ಸೊ ಎಫ್ ದಿಂದ 25 ಹೋಗ್ಬೇಕು. 1 2 3 4 5 6 7 ಸರ್ 8 9 10 11 12 13 14 15 16 17 18 19 20 ಆಮೇಲೆ 21 22 23 24 25 ಸರ್ ಇ ಬರುತ್ತರಿ. ನಮ್ದು ಏನಂತಂದ ಹೇಳಿದ್ರೆ ಆನ್ಸರ್ ಇಲ್ಲಿ ನೆಕ್ಸ್ಟ್ ಏನ್ ಬರುತ್ತಂತಂದ ಹೇಳಿದ್ರೆ ಇ ಅಂತ ಬರುತ್ತೆ. ಇದು ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಈ ರೀತಿಯಾಗಿ ನಮ್ಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಸ್ ಎಲ್ರಿಗೂ ಅರ್ಥ ಆಯ್ತಾ ಇಲ್ಲಿ? ಎಸ್ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇ ಯು ಅಂತಂದೈತೆ. ಸೊ ಅದನ್ನ ಏನ್ ಬರ್ಕೊಂಡಿದಾರ ಅಂತಂದ ಹೇಳಿದ್ರೆ ಸಿ ಎಸ್ ಅಂತಂದ್ ಬರ್ಕೊಂಡಿದಾರ. ಸಿ ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ವೈ ಕ್ಯೂ ಅಂತ ಬರ್ಕೊಂಡಿದ್ದಾರೆ. ಸೇಮ್ ಇದೇ ತರ ನಾವು ಫಸ್ಟ್ ಒಂದೊಂದ ಕಂಡು ಹಿಡ್ಕೊಂತ ಹೋಗೋಣ. ಜಾಸ್ತಿ ಕನ್ಫ್ಯೂಸ್ ಹಾಕೋದ್ ಬೇಡ. ಸರ್ ಫಸ್ಟ್ ಏನೈತೆ ಅಂತಂದ ಹೇಳಿದ್ರೆ ಇ ಯು ಅಂತಂದೈತೆ. ಅದನ್ನ ಏನ್ ಬರ್ಕೊಂಡಿದ್ದಾರೆ ಅಂತಂದ ಹೇಳಿದ್ರೆ ಸಿ ಎಸ್ ಅಂತ ಬರ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವ್ ಏನಂತಂದ ಹೇಳಿದ್ರೆ ಗ್ಯಾಪ್ ಅನ್ನ ನೋಡ್ಕೊಬೇಕು. ಸೊ ನೋಡ್ರಿ ಇ ಐತೆ, ಅದನ್ನ ಏನಂತ ಬರ್ಕೊಂಡಿದ್ದಾರೆ ಅಂತಂದ ಹೇಳಿ ಸಿ ಅಂತ ಬರ್ಕೊಂಡಿದ್ದಾರೆ. ಸರ್ 1 ಹೆಜ್ಜೆ 2 ಹೆಜ್ಜೆ ಸರ್ -2 ಆಗೈತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯು ಅಂತಂದೈತ್ರಿ. ಸರ್ ಇದನ್ನ ಏನಂತ ಬರ್ಕೊಂಡಿದ್ದಾರೆ ಎಸ್ 1 2 ಸರ್ ಇಲ್ಲೂ ಕೂಡ -2 ಆಯ್ತ್ರಿ. ಎಸ್ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಕೊಂಡಿದ್ದಾರೆ ನೋಡ್ರಿ ವೈ ಕ್ಯೂ ಅಂತ ಬರ್ಕೊಂಡಿದ್ದಾರೆ. ಏನಂತ ಬರ್ಕೊಂಡಿದ್ದಾರೆ ವೈ ಕ್ಯೂ ಅಂತ ಬರ್ಕೊಂಡಿದ್ದಾರೆ. ಈಗ ನಾವು ಇದನ್ನ ಕಂಡು ಹಿಡ್ಕೊಬೇಕು ಕರೆಕ್ಟ್ ಆಗಿ. ವೈ ಕ್ಯೂ ನೋಡ್ರಿ ವೈ ಕ್ಯೂ. ಸೊ ಸಿ ಇಲ್ಲಿ ಐತಿ, ವೈ ಅಂತ ಬರ್ಕೊಂಡಿದ್ದಾನೆ. ಈಗ ಏನ್ ಮಾಡ್ಬೇಕು ಹಿಂದೆ ಹೋಗ್ಬೇಕು. 1 ಹೆಜ್ಜೆ 2 ಹೆಜ್ಜೆ 3 4 ಸರ್ -4. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ ಎಸ್ ಅಂತಂದೈತೆ. ಎಸ್ ಇಂದ ಏನ್ ಬರ್ಕೊಂಡಿದ್ದಾನೆ ಅಂತಂದ ಹೇಳಿದ್ರೆ ಕ್ಯೂ ಅಂತ ಬರ್ಕೊಂಡಿದ್ದಾನೆ.
1 2 ಸರ್ -2. ಇಲ್ಲಿ ನೋಡ್ರಿ ಲಾಜಿಕ್ ಇಲ್ಲಿ -2 ಆಗೈತಿ, ಇಲ್ಲಿ -4 ಆಗೈತಿ, ಬಟ್ ಅದ್ರ ಇಲ್ಲಿ -2 ಆಗೈತಿ. ಈಗ ನಾವು ನೆಕ್ಸ್ಟ್ ಕಂಡು ಹಿಡಿಬೇಕು ಇನ್ನೂ ಒಂದು ಇದು ಹೆಂಗ್ ಬರುತ್ತೆ ಲಾಜಿಕ್ ಅಂತ ನೋಡಕ್. ಸೊ ಲಾಜಿಕ್ ನೋಡ್ರಿ, y ಇಂದ ಏನಂತ ಬರ್ದಾರ ಅಂತಂದ ಹೇಳಿದ್ರೆ ಎಸ್ ಅಂತ ಬರ್ದಾರ, ಇಲ್ಲಿ ಓ ಅಂತ ಬರ್ದಾರ, ಎಸ್ ಓ. ಸೊ ಇಲ್ಲಿ ನಮ್ ನೆಕ್ಸ್ಟ್ ಐತಿ y ಅಂತಂದೈತೆ, ಇದನ್ನ ಏನಂತ ಬರ್ದಾರ, ಎಸ್ ಅಂತ ಬರ್ದಾರ. ನೋಡ್ರಿ 1 2 3 4 5 6 ಸರ್ -6 ರೀ, 6 ಹೆಜ್ಜೆ ಹಿಂದ್ ಬಂದಾರ್ರಿ. ಅದಾದಂದ್ರ ನೆಕ್ಸ್ಟ್ ಏನೈತಿ ಕ್ಯೂ ಅಂತಂದೈತಿ, ಅದನ್ನ ಏನಂತ ಬರ್ಕೊಂಡ್ರ ಓ ಅಂತ ಬರ್ಕೊಂಡ್ರ. 1 2 ಸರ್ ಓ, ಇಲ್ಲಿ -2 ಹೆಜ್ಜೆ ಅಷ್ಟೇ. ಇಲ್ಲಿ ನೋಡ್ರಿ ಫಸ್ಟ್ ಪದ ಏನಂತಂದ ಹೇಳಿದ್ರೆ, ಇಲ್ಲಿ ಫಸ್ಟ್ ಪದಗಳು ಏನಂತಂದ ಹೇಳಿದ್ರ ಸರ್ ಇಲ್ಲಿ ಚೇಂಜಸ್ ಹಾಕೋದ್ ಹೋಗೈತಿ. ನಾವು ಈ ತರ ಬರಿಬಹುದು ನೋಡ್ರಿ, ಇ ಯು, ಅದಾದ ನಂತರ ಸಿ ಎಸ್, ಅದಾದ ನಂತರ ವೈ ಕ್ಯೂ ಅಂತಂದ ಹೇಳಿದ್ರೆ ಸರ್ ಇಲ್ಲಿ ಏನಂತಂದ ಹೇಳಿದ್ರ -2 ಮಾಡಿದಾರೆ. ಅದಾದ ನಂತರ ನೆಕ್ಸ್ಟ್ -4 ಮಾಡಿದಾನ್ರಿ. ಅದಾದ ನಂತರ ಈ ತರ ನಾವು ಇಲ್ಲಿ ಈ ಕಡೆ ಬರ್ಕೊಂಡಿದೀವಿ ಅಷ್ಟೇ. ಅದೇನಂತಂದ ಹೇಳಿದ್ರೆ ಕನ್ಫ್ಯೂಸ್ ಆಗತ್ತ ಯಾವ್ಯಾವ ಈ ತರ ಬರ್ಕೊಂಡಿವಿ ಅಂತಂದ ಹೇಳಿದ್ರೆ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಪದ ಯಾವ್ದು ಬರ್ಬೋದು ಹೇಳ್ರಿ ನೋಡೋಣ. ಇಲ್ಲಿ -6 ಆಯ್ತಾ, ಇಲ್ಲೇನು -8. ಇದನ್ನ ನೆಕ್ಸ್ಟ್ ಪದ ಏನ್ ಬರ್ಬೋದು ಹೇಳ್ರಿ ಸರ್, ಇಲ್ಲಿ -2 ಮಾಡ್ರಿ ನೋಡೋಣ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಇಲ್ಲಿ ಏನೈತಿ ಫಸ್ಟ್ ಗೆ ಎಸ್ ಅಂತಂದೈತೆ, ಏನಂತಂದೈತೆ ಇಲ್ಲಿ ಎಸ್ ಅಂತಂದೈತೆ, ಎಸ್ -8 1 2 3 4 5 6 7 8 ಅಂದ್ರೆ ಕೆ ಬರುತ್ತೆ ಸರ್, ಕೆ ಬರುತ್ತೆ ಅಂತಂದ ಹೇಳಿದ್ರೆ ಆಪ್ಷನ್ 4 ಹೋಯ್ತು, ಎಲ್ಲಾ ಕಡೆ ಕೆ ಐತೆ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಪದ ಐತೆ, ಓ ಅಂತಂದೈತೆ, ಅದನ್ನ ಏನಂತಂದ ಹೇಳಿದ್ರೆ ಹಿಂದ್ಗಡೆ ಬರ್ಬೇಕು 2 ಹೆಜ್ಜೆ, 1 ಹೆಜ್ಜೆ 2 ಹೆಜ್ಜೆ ಅಂದ್ರೆ ಎಂ ಬರುತ್ತ ಸರ್. ಕೆ ಎಂ ಏನಾಗತ್ತ ಅಂದ್ರೆ ನಮ್ದು ಇಲ್ಲಿ ಆನ್ಸರ್ ಆಗತ್ತ. ಎಸ್, ಎಲ್ರಿಗೂ ಇಷ್ಟೆಲ್ಲ ಕ್ಲಿಯರ್ ಆಯ್ತಾ? ಇನ್ ನಾನು ಲಾಜಿಕ್ ಹೇಳ್ತಾ ಹೋಗ್ತೀನಿ, ನಾನು ನಿಮ್ಗೆ ಹೋಮ್ ವರ್ಕ್ ಕೊಡ್ತಾ ಹೋಗ್ತೀನಿ ಅಷ್ಟೇ, ಸಾಲ್ವ್ ಮಾಡ್ಬೇಕು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪಿ ಬಿ ಎಕ್ಸ್ ಜೆ ಅಂತಂದೈತೆ, ಪಿ ಬಿ ಎಕ್ಸ್ ಜೆ ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ಇದನ್ನ ಏನಂತ ಬರ್ಕೊಂಡಿದ್ದಾನ, ಟಿ ಎಫ್ ಜೆ ಎಕ್ಸ್ ಅಂತ ಬರ್ಕೊಂಡಿದ್ದಾನ. ಇದು ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ನೋಡೋಣ ಎಕ್ಸ್ ಜೆ ಜೆ ಎಕ್ಸ್, ಎಕ್ಸ್ ಜೆ ಜೆ ಎಕ್ಸ್ ಅಂತ ಕಾಮನ್ ಐತೆ. ಇಲ್ಲಿ ನೋಡ್ರಿ ಇಲ್ಲಿ ಪದವನ್ನ ಏನ್ ಮಾಡಿದಾನ ಅಂತಂದ ಹೇಳಿ ಕೇಳಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಪದ ಏನ್ ಬರ್ಕೊಂಡಿದ್ದಾನೆ ಅಂತಂದ ಹೇಳಿದ್ರೆ ಬಿ ಎನ್ ಜೆ ಎಕ್ಸ್ ಅಂತ ಬರ್ಕೊಂಡಿದ್ದಾನೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಕೊಂಡಿದ್ದಾನೆ ಅಂತಂದ ಹೇಳಿದ್ರೆ ಎಫ್ ಆರ್ ಎಕ್ಸ್ ಜೆ ಅಂತ ಬರ್ಕೊಂಡಿದ್ದಾನೆ. ಇಲ್ಲಿ ನೋಡ್ರಿ ಎಕ್ಸ್ ಜೆ ಅಂತಂದೈತೆ, ಇಲ್ಲಿ ಜೆ ಎಕ್ಸ್, ಇಲ್ಲಿ ಏನ್ ಬರುತ್ತೆ ನಮ್ದು ಎಕ್ಸ್ ಜೆ ಅಂತ ಬರುತ್ತೆ, ಇಲ್ಲಿ ಜೆ ಎಕ್ಸ್ ಮತ್ತೆ ಎಕ್ಸ್ ಜೆ ಅಂತ ಬಂದೈತೆ. ನಮ್ದು ಇಲ್ಲಿ ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಎಕ್ಸ್ ಜೆ ಜೆ ಎಕ್ಸ್, ಎಕ್ಸ್ ಜೆ ಜೆ ಎಕ್ಸ್. ಸೊ ಇದನ್ನ ಇಲ್ಲಿ ಬರ್ದಾನೆ, ಇದನ್ನ ಇಲ್ಲಿ ಬರ್ದಾನೆ, ನೆಕ್ಸ್ಟ್ ಇದನ್ನ ಇಲ್ಲಿ ಕ್ರಾಸ್ ಆಗಿ ಬರ್ಕೊಂತ ಹೋಗಿದಾನ, ಎಕ್ಸ್ ಜೆ ಅಂತ ಬಂತು. ಒಂದ್ ಬಿಟ್ಟು ಒಂದು ಎಕ್ಸ್ ಜೆ ಬರುತ್ತೆ. ಇಲ್ಲಿ ಎಕ್ಸ್ ಜೆ ಅನ್ನೋದು ಏನಂತಂದ ಹೇಳಿದ್ರೆ ನಮ್ದ 2 ಲೆಟರ್ಸ್ ಆಯ್ತು. ಇನ್ ಕಂಡು ಹಿಡಿಬೇಕಾಗಿರೋದು ಈ ಉಳಿದಿರೋ ಲೆಟರ್ಸ್ ಗಳನ್ನ ನಾವು ಕಂಡು ಹಿಡ್ಕೊಬೇಕು. ಇವಾಗ ಕಂಡು ಹಿಡಿಯೋಣ. ಎಸ್, ಏನ್ ಲಾಜಿಕ್ ಕೊಟ್ಟಿದ್ದಾನ, ಇಲ್ಲಿ ನಾವು ಲಾಜಿಕ್ ಅನ್ನ ಕಂಡು ಹಿಡ್ಕೊಬೇಕು. ಮೊದಲು ನೋಡ್ರಿ, ಮೊದ್ಲು ಏನೈತಿ ಪಿ ಅಂತಂದೈತೆ, ಎಲ್ಲೈತಿ ಪಿ. ಸೊ ಇದನ್ನ ಏನಂತ ಬರ್ಕೊಂಡಿದ್ದಾನ, ಟಿ ಅಂತ ಬರ್ದಾನ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ನಾವ್ ಏನ್ ಮಾಡ್ಬೇಕು, ಮುಂದೆ ಹೋಗ್ಬೇಕು. ಸೊ +4. ಎಸ್, ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ಅಂತಂದೈತೆ. ಸೊ ಇದನ್ನ ಏನಂತ ಬರ್ಕೊಂಡಿದ್ದಾನ, ಎಫ್ ಅಂತ ಬರ್ಕೊಂಡಿದ್ದಾನ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ 4 ಮುಂದೆ ಹೋಗ್ಬೇಕು ಸರ್, ಇಲ್ಲೂ +4. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಇಲ್ಲೂ +4 ಇಲ್ಲೂ +4 ಅಂತಾನೆ ಮಾಡೋಣ. ನೆಕ್ಸ್ಟ್ ಏನು ಸರ್, ಪಿ ದಿಂದ ಏನ್ ಮಾಡಿ, ಸಾರಿ ಇಲ್ಲಿ ಏನೈತಿ ಟಿ ಅಂತ ಸರ್, ಟಿ ದಿಂದ 4 ಹೆಜ್ಜೆ ಮುಂದೆ ಹೋಗ್ಬೇಕು. 1 ಹೆಜ್ಜೆ 2 3 4 ಹೋದ್ರಿ, ಏನ್ ಬಂತು ಎಕ್ಸ್ ಅಂತ ಬಂತು ಸರ್. ಎಕ್ಸ್ ಫಸ್ಟ್ ವರ್ಡ್ ಏನು ಎಕ್ಸ್ ಅಂತ ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ ಎಫ್ ಅಂತಂದೈತಿ, ಎಫ್. ಸೊ ಇಲ್ಲಿ 4 ಹೆಜ್ಜೆ ಸರ್, 1 ಹೆಜ್ಜೆ 2 ಹೆಜ್ಜೆ 3 4 ಸರ್, ಜೆ ಅಂತ ಬಂತ್ರಿ, ಜೆ. ಸೊ ಎಕ್ಸ್ ಜೆ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಎಕ್ಸ್ ಜೆ ಎಲ್ಲೈತಿ ಸರ್, ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತೆ. ಈಗ ನಾವು ಕಂಡು ಹಿಡಿಬೇಕಲ್ಲ, ಇಲ್ಲಿ ಇದನ್ನ ಉಲ್ಟಾ ಬರಿಬೇಕು, ಜೆ ಎಕ್ಸ್ ಅಂತ ಬರದ್ವಿ. ಮುಂದಿಂದ ಏನಂತ ಹೇಳಿದ್ರೆ ಜೆ ಎಕ್ಸ್ ಅಂತ ಬಂತು. ಇಲ್ಲಿ ಬಿ ಎನ್ ಬರುತ್ತಾ ಇಲ್ಲ ನೋಡ್ಬೇಕು, ಇಲ್ಲೂ +4 ಮಾಡ್ಬೇಕು, ಆಮೇಲೆ ಇಲ್ಲೂ +4 ಮಾಡ್ಬೇಕು. ಮಾಡ್ರಿ, ಎಕ್ಸ್ +4 ಮಾಡಿದ್ರೆ 1 2 3 4 ಸರ್, ಬಿ ಅಂತ ಬಂತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜೆ ಅಂತಂದೈತಿ, ಜೆ +4 ಮಾಡಿದ್ರೆ 1 2 3 4 ಸರ್, ಎನ್ ಬಂತು. ಬಿ ಎನ್ ಜೆ ಎಕ್ಸ್ ಅಂತ ಬರುತ್ತೆ. ಅಂದ್ರೆ ನಮ್ದು ಆಪ್ಷನ್ ಇಲ್ಲಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಐತೆ, ಲಾಜಿಕ್ ಕರೆಕ್ಟ್ ಐತೆ. ಆಪ್ಷನ್ 4 ಏನಂತಂದ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ಕಾನ್ಸ್ಟೆಂಟ್ ಇಟ್ಟು ಅದನ್ನು ಸ್ವಲ್ಪ ನೋಡ್ಕೊಬೇಕು ನಾವು. ಎಷ್ಟ್ ನೋಡ್ಕೊಂಡ್ರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ, ಸಿ ಎಕ್ಸ್ ಜಿ ಜೆಡ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಇದನ್ನ ಏನಂತ ಬರ್ದಾನ, ಎಫ್ ಯು ಜೆ ಡಬ್ಲ್ಯೂ ಅಂತ ಬರ್ದಿದಾರ. ಇಲ್ಲಿ ನಾವು ಲಾಜಿಕ್ ಅನ್ನ ಕಂಡು ಹಿಡ್ಕೊಬೇಕು. ಫಸ್ಟ್ ಏನೈತಿ
ಸಿ ಅಂತಂದೈತಿ. ಸರ್ ಇದನ್ನ ಏನಂತ ಬರ್ದಾನ, ಎಫ್ ಅಂತ ಬರ್ದಾನ. ಮುಂದೆ ಹೋಗ್ಬೇಕಲ್ಲ ನಾವು, 1 2 3 ಸರ್ ಪ್ಲಸ್ 3 ಆಯ್ತ್ರಿ ಇಲ್ಲಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಕೊಂಡಿದಾನ ಸರ್, ಎಕ್ಸ್ ಅಂತಂದೈತ್ರಿ ಇಲ್ಲಿ ಎಕ್ಸ್. ಸೊ ಇದನ್ನ ಏನಂತ ಬರ್ದಾನ, ಯು ಅಂತ ಬರ್ದಾನ. ಸರ್ 1 2 3 ಹೆಜ್ಜೆ ಹಿಂದೆ ಬರ್ಬೇಕ್ರಿ ಸರ್. ಓಕೆ, -3 ಅಂತ ಆಯ್ತು. ನೆಕ್ಸ್ಟ್ ಏನೈತೆ, ಜಿ ಅಂತಂದೈತೆ. ಅದನ್ನ ಏನ್ ಬರ್ಕೊಂಡಿದ್ದಾನ, ಜೆ ಅಂತ ಬರ್ಕೊಂಡಿದ್ದಾನ. 1 2 3 ಸರ್ ಪ್ಲಸ್ 3. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ, ಜಡ್ ಅಂತಂದೈತೆ, ಜಡ್. ಸೊ ಅದಾದ ನಂತರ ಅದನ್ನ ಏನ್ ಬರ್ಕೊಂಡಿದ್ದಾನ, ಡಬ್ಲ್ಯೂ ಅಂತ ಬರ್ಕೊಂಡಿದ್ದ. ಸರ್ 1 2 3 ಸರ್ -3. ಸೊ ನಮ್ದು ಇಲ್ಲಿ ಲಾಜಿಕ್ ಏನಾಯ್ತು, +3 -3 +3 ಆಮೇಲೆ -3. ಇದೇನಂದ್ರೆ ನಮ್ಗ ಲಾಜಿಕ್ ಆಯ್ತು. ಇದು ಕರೆಕ್ಟ್ ಐತೋ ಇಲ್ಲೋ ಅಂತಂದ್ ಹೇಳಿ ನಾವು ಕಂಡುಹಿಡ್ಬೇಕು. ಸೊ ಕರೆಕ್ಟ್ ಐತೋ ಇಲ್ಲೋ ಅಂತಂದ್ ಹೇಳಿ ಇದಕ್ ಕಂಡುಹಿಡಿರಿ. IRMT ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಲಾಜಿಕ್ ಬರುತ್ತೆ ನೋಡ್ರಿ. ಇದೇನಪ್ಪಾ ಅಂದ್ರೆ ನಿಮ್ಗ ಹೋಮ್ ವರ್ಕ್ ನಂಬರ್ 2 ಆಯ್ತು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, MKLJ ಅಂತಂದೈತೆ. MKLJ ಅಂತಂದೈತೆ. ಇದನ್ನ ಏನ್ ಬರ್ದಾರ ಅಂದ್ರೆ LMK ಅಂತ ಬರ್ದಾರ. LMK ಅಂತ ಬರ್ಕೊಂಡಿದ್ದಾರೆ. ಇಲ್ಲೇನ್ ಕ್ರಾಸ್ ಸೆಕ್ಷನ್ ಅದು ಎಲ್ಲ ಎಂತ ಏನ್ ಟೆನ್ಷನ್ ಇಲ್ಲ. ಜಸ್ಟ್ ನಾವು ಲಾಜಿಕ್ ಕಂಡು ಹಿಡ್ಕೊಬೇಕಷ್ಟೇ ಇವಾಗ. ಎಸ್, ಕಂಡಿಡ್ರಿ ನೋಡ್ನು. ಸೊ ಇಲ್ಲಿ ಎಂ ಅಂತಂದೈತೆ. ಸರ್ ಎಂ ಎಲ್ಲೈತ್ರಿ, ಇಲ್ಲೈತ್ರಿ. ಇದನ್ನ ಏನಂತ ಬರ್ಕೊಂಡಿದಾನ ಸರ್, ಎನ್ ಅಂತ ಬರ್ದಿದಾನ್ರಿ. ಅಂದ್ರ ಒಂದ್ ಹೆಜ್ಜೆ ಮುಂದೆ ಹೋಗಿದಾನ್ರಿ ಸರ್. ಡನ್. ನೆಕ್ಸ್ಟ್ ಏನೈತಿ, ಕೆ ಅಂತಂದೈತ್ರಿ. ಸರ್ ಇದನ್ನ ಏನ್ ಬರ್ಕೊಂಡಿದಾನ ಸರ್, ಎಲ್ ಅಂತ ಬರ್ಕೊಂಡಿದಾನ. ಇಲ್ಲೂ ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗ್ಯಾರಿ ಸರ್. ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಸರ್ ಎಲ್ ಅಂತಂದೈತ್ರಿ. ಎಲ್ ಇಲ್ಲೈತೆ. ಸರ್ ಇದನ್ನ ಎಂ ಅಂತ ಬರ್ಕೊಂಡಿದಾನ. ಸರ್ ಇಲ್ಲೂ ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿದಾನ್ರಿ. ಸೊ ಅದಾದ ನಂತರ JK. ಸರ್ ಜೆ ಐತ್ರಿ, ಅದನ್ನ ಕೆ ಬರ್ಕೊಂಡಿದಾನೆ. ಇಲ್ಲೂ ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿದಾನ. ಸೇಮ್ ಅದೇ ತರ ಇಲ್ಲಿ ಬರುತ್ತಲ್ಲ ನೋಡೋದು. ಇಲ್ಲೂ +1 +1 +1 +1 ಬರ್ಕೊಡ್ರಿ. ಎನ್ ಐತಿ, ಎಲ್ ಐತಿ, ಎನ್ ಇಲ್ಲೈತಿ. ಸೊ +1 ಮಾಡಿದ್ರೆ ಓ ಅಂತ ಬಂತು. ನೆಕ್ಸ್ಟ್ ಎಲ್ ಅಂತಂದೈತಿ. ಎಲ್ ನ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಎಂ ಅಂತ ಬಂತು. ಎಸ್. ಸೊ ಅದಾದ ನಂತರ ಎಂ ಇಲ್ಲೈತಿ. ಎಮ್ದು ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಎನ್ ಅಂತ ಬರುತ್ತೆ. ನೆಕ್ಸ್ಟ್ ಕೆ ಐತೆ. ಕೆ ದು ಒಂದ್ ಹೆಜ್ಜೆ ಹೋದ್ರೆ ಎಲ್ ಅಂತ ಬಂತು. OMNL ಅಂತಂದ ಹೇಳಿದ್ರೆ ಇದು ನಮಗ್ ಕರೆಕ್ಟ್ ಆಗಿರೋ ಲಾಜಿಕ್. ಅಂದ್ರೆ ನಾವು ಫಸ್ಟ್ ಲೆಟರ್ಗೆ +1 ಮಾಡ್ಬೇಕು, ಎಲ್ಲದಕ್ಕೂ +1 ಮಾಡ್ಕೊಂತ ಹೋಗ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ನಮ್ದ ಲಾಜಿಕ್ ಬರುತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 3. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಬಿಡಿಸ್ಬೇಕು. ನೆಕ್ಸ್ಟ್ ಪದ ಯಾವ್ದು ಬರುತ್ತೆ ಅಂತಂದ ಹೇಳಿ ಕಂಡಿಡ್ರಿ. ಯಾವ್ದು ಆಪ್ಷನ್ ಬರುತ್ತೆ. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ರಿ ನೋಡೋಣ. ಎಲಿಮಿನೇಷನ್ ಮೆಥಡ್ ಇದನ್ನ ಮಾಡ್ರಿ. ಅದಾದ ನಂತರ ಎಲಿಮಿನೇಷನ್ ಮೆಥಡ್ ನಿಮಗೆ ಯೂಸ್ ಆಗಾಯ್ತೋ ಇಲ್ಲೋ ಅಂತಂದ ಹೇಳಿ ನಂಗೆ ಮೆಸೇಜ್ ಹಾಕ್ರಪ್ಪ. ನೀವು ಎಷ್ಟು ಒಂದ್ 5 ಜನ ಹಾಕಿರೋ ನನಗೆ ಖುಷಿನ, ಇಲ್ಲ ಒಬ್ರು ಹಾಕಿದ್ರು ಖುಷಿನ. ಜಸ್ಟ್ ನೀವೇನಂದ್ರ ನನ್ನ ಜೊತೆ ಮಾತಾಡ್ರಿ ಮೆಸೇಜ್ ಒಳಗಡೆ, ಅಷ್ಟು ಸಾಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ZLJI ಅಂತಂದೈತಿ. ನೀವು ಜಾಸ್ತಿ ವರ್ಕ್ ಮಾಡ್ಬೇಕು, ಅದು ಮೇನು. ಸೊ ಅದನ್ನ ಏನಂತ ಬರ್ಕೊಂಡಿದಿರಿ, XJHG ಅಂತ ಬರ್ಕೊಂಡಿದಿರಿ. XJHG ಅಂತ ಬರ್ಕೊಂಡಿದಿರಿ ನೋಡ್ರಿ. ಈಗ ನಾವ್ ಏನ್ ಮಾಡ್ಬೇಕು, ಮೊದ್ಲ ಸರ್ ಲಾಜಿಕ್ ಅನ್ನ ಕಂಡಿಡ್ರಿ. ಹಿಡ್ರಿ ನೋಡ್ರಿ, ಕಂಡಿಡ್ರಿ, ಬಿಡಾಕ್ ಹೋಗ್ಬೇಡ. ಸರ್ ಫಸ್ಟ್ ಏನೈತ್ರಿ, ಜಡ್ ಅಂತಂದೈತ್ರಿ. ಸರ್ ಇದನ್ನ ಏನ್ ಬರ್ಕೊಂಡಿದಾರೆ ಸರ್, ಎಕ್ಸ್ ಅಂತ ಬರ್ಕೊಂಡಿದಾರೆ. ಅಂದ್ರೆ ಹಿಂದ್ ಬರ್ಬೇಕಲ್ಲ ನಾವು. 1 2 ಸರ್ -2. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ ಅಂತಂದೈತ್ರಿ. ಸರ್ ಎಲ್ ಅಂತ ಬರ್ಕೊಂಡು, ಎಲ್ ಎಲ್ಲೈತಿ, ಇಲ್ಲೈತಿ. ಅದನ್ನ ಏನಂತ ಬರ್ಕೊಂಡಿದಾರೆ ಸರ್, ಜೆ ಅಂತ ಬರ್ಕೊಂಡಿದಾರೆ. ಸೊ 1 2 ಸರ್ ಇಲ್ಲೂ ಕೂಡ -2 ಮಾಡಿದಾನ್ರಿ. ಓ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಜೆ ಅಂತ ಬರ್ಕೊಂಡಿದ್ದಾನೆ ಸರ್. ಜೆ ಅದನ್ನ ಏನಂತ ಬರ್ಕೊಂಡಿದ್ದಾನೆ ಸರ್, ಎಚ್ ಅಂತ ಬರೆದಾನೆ. 1 2 ಸರ್ ಇಲ್ಲೂ ಕೂಡ 2 ಹೆಜ್ಜೆ ಹಿಂದ್ ಬಂದಾನ, -2. ನೆಕ್ಸ್ಟ್ ನೋಡ್ರಿ ಸರ್ ಐ ಅಂತಂದೈತ್ರಿ. ಅದನ್ನ ಏನ್ ಬರ್ಕೊಂಡಾನ, ಜಿ. 1 2 ಸರ್ ಇಲ್ಲೂ ಕೂಡ 2 ಹೆಜ್ಜೆ ಹಿಂದ್ ಬಂದಿದಾನ. ನಮ್ ಲಾಜಿಕ್ ಏನಾಯ್ತು ಅಂತ ಹೇಳಿದ್ರೆ -2 -2 -2 -2. ಬಟ್ ಆದ್ರೆ ಇದು ಕರೆಕ್ಟ್ ಐತಿಲ್ಲ ಅಂತ ನಾವು ಕಂಡು ಹಿಡ್ಕೊಬೇಕಲ್ಲ. ಕಂಡು ಹಿಡ್ರಿ ನೋಡೋಣ. VHFE ಅಂತಂದ್ ಬರ್ಬೇಕು. ಸೊ ನಮ್ ನೆಕ್ಸ್ಟ್ ಲೆಟರ್ ಯಾವ್ದೈತಿ, ಎಕ್ಸ್ ಅಂತಂದೈತೆ. ಎಕ್ಸ್ ಇಂದ 2 ಹೆಜ್ಜೆ ಹಿಂದ್ ಬಂದ್ರೆ ಏನ್ ಬರುತ್ತೆ ನೋಡ್ರಿ, ಎಕ್ಸ್ ಐತೆ, ಅದ್ರ 2 ಹೆಜ್ಜೆ ಹಿಂದ್ ಬಂದ್ರೆ ವಿ ಅಂತ ಬಂತು. ಸರ್ ಕರೆಕ್ಟ್ ಐತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಜೆ. ಸೊ ಜೆ ಐತಿ, ಜೆ ಎಲ್ಲೈತಿ, ಇಲ್ಲೈತಿ. ಸೊ ಜೆ ದಿಂದ 2 ಹೆಜ್ಜೆ ಹಿಂದ್ ಬಂದ್ರೆ 1 2 -2 ಸರ್ -2. ಇದು ಕೂಡ ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಯಾವ್ದೈತ್ರಿ, ಎಚ್ ಅಂತಂದೈತ್ರಿ. ಸೊ 1 2 -2 ಬಂದ್ರೆ ಸರ್ ಎಫ್ ಬರುತ್ತೆ. ಸರ್ ಇದು ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಯಾವ್ದೈತ್ರಿ, ಜಿ ಐತ್ರಿ. ಜಿ ದಿಂದ 1 2 ಹಿಂದ್ ಬಂದ್ರೆ ಇ ಅಂತ ಬರುತ್ತೆ. ಅಂದ್ರೆ ನಮ್ ಲಾಜಿಕ್ ಕರೆಕ್ಟ್ ಐತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಪದ ನೀವೇನ್ ಮಾಡ್ಕೋಬೇಕು, ಕಂಡು ಹಿಡ್ಕೋಬೇಕು. ಅದ್ ಯಾವ್ದು ಬರುತ್ತೆ ನೋಡ್ರಿ, ಇದು ಹೋಮ್ ವರ್ಕ್ ನಂಬರ್ 4. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, BSWG ಅಂತಂದ ಐತೆ.
ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸಿ ಟಿ ಎಕ್ಸ್ ಇ ಅಂತ ಕೊಟ್ಟಿದ್ದಾನೆ. ಸಿ ಟಿ ಎಕ್ಸ್ ಇ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಮಾಡ್ಬೇಕು ನಾವು ಲಾಜಿಕ್ ಅನ್ನ ಮೊದಲು ಕಂಡಿಡ್ಕೊಬೇಕು. ಕಂಡಿಡ್ರಿ ನೋಡೋಣ. ಸರ್ ಬಿ ಅಂತಂದೈತೆ, ಇಲ್ಲಿ ಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಮಾಡಿದಾನ ಪ್ಲಸ್ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ. ನೆಕ್ಸ್ಟ್ ನೋಡ್ರಿ ಎಸ್ ಅಂತಂದೈತೆ, ಅದನ್ನ ಏನಂತ ಬರ್ಕೊಂಡಿದ್ದಾನ ಟಿ ಅಂತ ಬರ್ಕೊಂಡಿದ್ದಾನೆ. ಸರ್ ಇಲ್ಲೂ ಕೂಡ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡಬ್ಲ್ಯೂ ಅಂತಂದೈತೆ, ಡಬ್ಲ್ಯೂ. ಸರ್ ಇದನ್ನ ಏನ್ ಬರ್ಕೊಂಡಿದಾನ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ್ರಿ ಸರ್. ಎಕ್ಸ್. ಓಕೆ. ನೆಕ್ಸ್ಟ್ ನೋಡ್ರಿ ಜಿ ಅಂತಂದೈತೆ, ಇಲ್ಲಿ ಏನ್ ಮಾಡಿದಾನ ಇ ಅಂತ ಬರ್ಕೊಂಡಿದಾನ, ಇಲ್ಲಿ ಹಿಂದ್ ಬಂದಿದಾನ. ಸರ್ ಎರಡ್ ಹೆಜ್ಜೆ ಹಿಂದ್ಗಡೆ ಬಂದಿದಾನ. ಈ ಲಾಜಿಕ್ ಕರೆಕ್ಟ್ ಐತಿಲ್ಲ ಅಂತ ನೆಕ್ಸ್ಟ್ ನೋಡ್ಕೊಬೇಕು ನಾವು. ನೋಡ್ರಿ ಇಲ್ಲೇ ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಬರ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಬರ್ಕೋಬಹುದು. ಡಿ ಯು ವೈ ಸಿ ಅಂತಂದೈತೆ. ಸಿ ಆದ ನಂತರ ಡಿ ಬರ್ಕೊಂಡಿದಾನ. ಸರ್ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ, ಕರೆಕ್ಟ್ ಐತ್ರಿ. ಆಮೇಲೆ ನೆಕ್ಸ್ಟ್ ಟಿ ಐತೆ. ಎಸ್. ಟಿ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಯು ಅಂತ ಬರ್ಕೊಂಡಿದಾನ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಒಂದ್ ಹೆಜ್ಜೆಯನ್ನ ಮುಂದೆ ಬರ್ಕೊಂಡಿದ್ದಾನ. ಎಸ್. ಸೊ ಅದಾದ ನಂತರ ಅದೇ ತರ ಎಕ್ಸ್ ಅಂಡ್ ವೈ ನೋಡ್ರಿ. ಸೊ ಎಕ್ಸ್ ಆದ ನಂತರ ವೈ ಅಂತ ಬರ್ಕೊಂಡಿದ್ದಾನ. ಸರ್ ಎಕ್ಸ್ ಐತ್ರಿ, ವೈ ಇಲ್ಲೂ ಕೂಡ ಒಂದ್ ಹೆಜ್ಜೆ ಮುಂದು. ಅದಾದ ನಂತರ ಇ ದಿಂದ ಸಿ ಒಂದ್ ಹೆಜ್ಜೆ ಎರಡ್ ಹೆಜ್ಜೆ ಸರ್ ಹಿಂದ್ ಬಂದಿದ್ದಾನ. ಅಂದ್ರೆ ನಮ್ ಲಾಜಿಕ್ ಏನಪ್ಪಾ ಅಂತಂದ ಹೇಳಿದ್ರೆ +1 ಸೊ ಅದಾದ ನಂತರ +1 -2 ಏನಂದ್ರೆ ನಮ್ದಿದು ಲಾಜಿಕ್ ಆಗತ್ತ. ಸೊ ಎಷ್ಟನೇದಿದು ಹೋಮ್ ವರ್ಕ್ ನಂಬರ್ 4 5 ಇದೆಷ್ಟನೇದಿದು ಹಿಂದ್ಗಡೆದು. ಸೊ ಹೋಮ್ ವರ್ಕ್ ನಂಬರ್ 4. ಸೊ ಇದೇನಪ್ಪಾ ಅಂದ್ರೆ ಹೋಮ್ ವರ್ಕ್ ನಂಬರ್ 5. ನೀವು ಜಾಸ್ತಿ ವರ್ಕ್ ಮಾಡ್ಬೇಕ್ರು, ನಾನಲ್ಲ. ನಾನ್ ಹೇಳ್ಕೊಡ್ತೀನಿ. ನಾನೇನ್ ಎಕ್ಸಾಮ್ ಬರಕ್ ಬರಕತ್ತಾನೆ ನಿಮ್ ಜೊತೆ. ನೀವು ಇಲ್ಲಿ ನೋಡ್ರಿ ಫಸ್ಟ್ ದ ಕಂಡಿಡಿ ಅಂತಂದ್ ಹೇಳಿದ್ರೆ ಅಂದ್ರೆ ನಾವು ನೆಕ್ಸ್ಟ್ ಕಂಡು ಹಿಡ್ಕೊಬೇಕು. ಮೊದ್ಲು LSEO ಅಂತಂದೈತಿ, ಅದ್ನ ಏನ್ ಬರ್ಕೊಂಡಿದಾನ NRDN ಅಂತ ಬರ್ಕೊಂಡಿದಾನ. ಈಗ ನಾವು ಲಾಜಿಕ್ ಕಂಡಿಡಿಯೋಣ. ಮೊದ್ಲು ಫಸ್ಟ್ ಏನೈತಿ ಎಲ್ ಐತ್ರಿ. ಸರ್ ಅದನ್ನ ಏನ್ ಬರ್ಕೊಂಡಿದೆ ಎನ್ ಅಂತ ಬರ್ಕೊಂಡ್ 1 2 ಸರ್ ಎರಡ್ ಹೆಜ್ಜೆ ಮುಂದ್ ಹೋಗಿದಾನ್ರಿ. ಅದಾದ ನಂತರ ಎಸ್ ಐತ್ರಿ. ಅದಾದ ನಂತರ ನೆಕ್ಸ್ಟ್ ಅದನ್ನ ಏನ್ ಬರ್ಕೊಂಡಿದಾನ ಅಂತ ಹೇಳಿದ್ರೆ ಆರ್ ಅಂತ ಬರ್ಕೊಂಡಿದಾನ್ರಿ. ಸರ್ ಒಂದ್ ಹೆಜ್ಜೆ ಹಿಂದ್ ಬಂದಿದಾನ್ರಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇ ಅಂತಂದೈತೆ. ಇಲ್ಲಿ ನೆಕ್ಸ್ಟ್ ಏನ್ ಬರ್ಕೊಂಡ ಡಿ ಅಂತ ಬರ್ಕೊಂಡ. ಸರ್ ಮತ್ತೆ ಒಂದ್ ಹೆಜ್ಜೆ ಹಿಂದ್ ಬಂದನ್ರ. ಅದಾದ ನಂತರ ಓ ಓ ಓ ಎಲ್ಲೈತಿ ಇಲ್ಲೈತ್ರಿ. ಸರ್ ಅದಾದ ನಂತರ ಎನ್ ಬರ್ಕೊಂಡಿದ್ದಾನ್ರಿ. ಅದಾದ ಇಲ್ಲೂ ಕೂಡ ಒಂದ್ ಹೆಜ್ಜೆ ಹಿಂದ್ ಬಂದಿದಾನ. ಇಲ್ಲಿ ಏನಾಯ್ತು +2 -1 -1 ಏನಂತಂದ ಹೇಳಿದ್ರೆ ಇದು ಲಾಜಿಕ್. ನೆಕ್ಸ್ಟ್ ನಾವು ಕಂಡು ಹಿಡ್ಕೊಬೇಕು PQCM ಕರೆಕ್ಟ್ ಆಗಿ ಬರುತ್ತೋ ಇಲ್ಲೋ ಅಂತಂದೇಳಿ. ಸೊ ಎನ್ ಇಂದ ಪಿ. ಸೊ ಎನ್ ಇಂದ ಪಿ 1 2 ಸರ್ +2 ಎರಡ್ ಹೆಜ್ಜೆ ಹಿಂದ್ ಹೋಗಿದಾನ, ಸಾರಿ ಮುಂದ್ ಹೋಗಿದಾನ, ಕರೆಕ್ಟ್ ಐತಿ. ಸರ್ ಆರ್ ಇಂದ ಕ್ಯೂ ಒಂದ್ ಹೆಜ್ಜೆ ಹಿಂದ್ ಬಂದಾನ, ಕರೆಕ್ಟ್ ಐತಿ. ಡಿ ದಿಂದ ಸಿ, ಸರ್ ಡಿ ಇಲ್ಲ ಐತ್ರಿ, ಸಿ ಬಂದಿದಾನ ಒಂದ್ ಹೆಜ್ಜೆ ಹಿಂದೆ, ಕರೆಕ್ಟ್. ಇಲ್ಲೂ ಕೂಡ ಎನ್ ಇಂದ ಎಂ ಹಿಂದ್ ಒಂದ್ ಹೆಜ್ಜೆ ಹಿಂದ್. ಅಂದ್ರೆ ನಮ್ದು ಇಲ್ಲಿ ಲಾಜಿಕ್ ಕರೆಕ್ಟ್ ಐತೆ. ಇದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಹೋಮ್ ವರ್ಕ್ ನಂಬರ್ 6 ನಿಮ್ಗೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದೇನಪ್ಪಾ ಅಂತಂದ ಹೇಳಿದ್ರೆ GSLC ಏನೈತಲ್ಲ ಇದನ್ನ ನೀವ ಕಂಡು ಹಿಡೀರಿ. ಇದು ನಿಮಗ್ ಹೋಮ್ ವರ್ಕ್ ನಂಬರ್ 7. ಸೊ ಇದನ್ನ ನೀವ ಲಾಜಿಕ್ ಕಂಡು ಹಿಡ್ಕೊಳ್ರಿ, ನೀವ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಇದನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಈ ತರ ಹೋಮ್ ವರ್ಕ್ ಗಳನ್ನ ಕೊಟ್ಬಿಟ್ಟು ಮಾಡ್ತಾ ಇದ್ರೆ ನಿಮ್ಗೆ ಮಾಡ್ಬೋದಲ್ಲ ನೀವು. ಸೊ ಅದನ್ನು ಕೂಡ ಹಾಕ್ರಿ. ಸರ್ ಇದೇ ತರ ಮಾಡ್ರಿ, ಇಲ್ಲ ಅಂತಂದ್ರೆ ನೀವೇ ಎಲ್ಲ ಬಿಡಿಸ್ರಿ ಅಂತಂದ ಹೇಳಿ. ಸೊ ಎರಡಕ್ಕೂ ಓಕೆ, ಯಾವ್ದಾದ್ರು ಹೆಂಗಾದ್ರೂ ಮಾಡೋಣ. ಬಟ್ ಆದ್ರೆ ಎಂಡ್ ಆಫ್ ದ ಡೇ ನೀವ್ ಕಲಿಬೇಕು. ಅಂದ್ರೆ ಈ ದಿನ ಮುಗಿದ ನಂತರ ಏನಂತ ಹೇಳಿದ್ರೆ ನೀವು ಇದನ್ನ ಕಲ್ತ್ಕೊಂಡಿರ್ಬೇಕು ಅಂತ ಅರ್ಥ. DE ನೆಕ್ಸ್ಟ್ ಏನೈತಿ ಡಿ ಅಂತಂದೈತಿ, ಇದನ್ನ ಇ ಅಂತ ಬರ್ಕೊಂಡಿದಾನ. ಇಲ್ಲಿ ಏನೋ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ. ನೆಕ್ಸ್ಟ್ ಏನೈತಿ ವರ್ಡ್ ಕೆ ಅಂತಂದೈತೆ ಲೆಟರ್. ಇದನ್ನ ಏನ್ ಬರ್ಕೊಂಡು ಎನ್ ಅಂತ ಬರ್ಕೊಂಡು ಒಂದ್ ಹೆಜ್ಜೆ ಎರಡ್ ಹೆಜ್ಜೆ ಮೂರ್ ಹೆಜ್ಜೆ, ಸರ್ ಮೂರ್ ಹೆಜ್ಜೆ ಮುಂದ್ ಹೋಗಿದಾನ. ನೆಕ್ಸ್ಟ್ ಬಿ ಅಂತಂದೈತೆ, ಅದನ್ನ ಏನಂತ ಬರ್ಕೊಂಡ ಡಬ್ಲ್ಯೂ ಒಂದ್ ಹೆಜ್ಜೆ ಎರಡ್ ಹೆಜ್ಜೆ ಮೂರ್ ಹೆಜ್ಜೆ 4 5 ನೋಡ್ರಿ -5. ಅದಾದ ನಂತರ ನೆಕ್ಸ್ಟ್ ನೋಡ್ರಿ NS. ಎನ್ ಎಲ್ಲೈತಿ ಇಲ್ಲೈತಿ 1 2 3 4 5 ಸರ್ +5, ಕರೆಕ್ಟಾ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಮ್ಗೊಂದ ಲಾಜಿಕ್ ಬರುತ್ತ. ಅದು ಕರೆಕ್ಟ್ ಐತಿಲ್ಲೋ ಅಂತ ನಾವು ಡೈರೆಕ್ಟ್ ಆಗಿ ಮಾಡೋಣ. ಬೆಟರ್ ಏನಂತಂದ ಹೇಳಿದ್ರೆ ಮುಂದಿನ ಕಂಡು ಹಿಡಿ ಅಂತಂದ ಹೇಳಿದಾನಲ್ಲ, ಕಂಡು ಹಿಡಿಯೋರು ನೋಡೋಣ. ಇ ದಿಂದ +1 ಅಂತಂದ ಹೇಳಿದ್ರೆ ಎಫ್ ಅಂತ ಬರುತ್ತ. ಎಫ್ ನೋಡ್ರಿ, ಈ ಆಪ್ಷನ್ ಹೋಯ್ತು, ಈ ಆಪ್ಷನ್ ಹೋಯ್ತು, ಈ ಆಪ್ಷನ್ ಹೋಯ್ತು, ಲಾಸ್ಟ್ ಆಪ್ಷನ್ ಕರೆಕ್ಟ್ ಆಯ್ತು, ಒಂದೇ ಮುಗೀತು. ಸೊ ಅದಾದ ನಂತರ ನಾವು ಕಂಡು ಹಿಡಿಯೋಣ. +3 ಮಾಡ್ರಿ, ಎನ್ +3 ಮಾಡ್ರಿ ಅಂದ್ರೆ 1 2 3 ಅಂದ್ರೆ ಕ್ಯೂ ಬರುತ್ತೆ, ಎಫ್ ಕ್ಯೂ ಕರೆಕ್ಟ್ ಐತೆ. ನೆಕ್ಸ್ಟ್ ಡಬ್ಲ್ಯೂ ಐತೆ. ಡಬ್ಲ್ಯೂ ದಿಂದ 5 ಹೆಜ್ಜೆ ಹಿಂದೆ ಬರ್ಬೇಕು. 1 2 3 4 5 ಅಂದ್ರ ಆರ್ ಬರುತ್ತೆ, FQR. ಅದಾದ ನಂತರ ಎಸ್ ಐತೆ. ಎಸ್ ದಿಂದ ಏನ್ ಮಾಡ್ಬೇಕು 5 ಹೆಜ್ಜೆ ಮುಂದೆ ಹೋಗ್ಬೇಕು. 1 2 3 4 5 ಅಂದ್ರೆ ಎಕ್ಸ್ ಬರುತ್ತ. FQRX ಏನಪ್ಪಾ ಅಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಏನೈತಿ AZME ಅಂತಂದೈತೆ. ಅದನ್ನ ಏನ್ ಬರ್ದಿದಾನ CYOG ಅಂತ ಬರ್ಕೊಂಡಿದಾನ. ಈಗ ನಾವ್ ಏನ್ ಮಾಡ್ಬೇಕು ಲಾಜಿಕ್ ಕಂಡು ಹಿಡ್ಬೇಕು. ಎ ಇಲ್ಲೈತಿ, ಅದನ್ನ ಏನ್ ಬರ್ಕೊಂಡಿದಾನ ಸಿ ಅಂತ ಬರ್ಕೊಂಡಿದಾನ. 1 2 ಇಲ್ಲಿ +2 ಏನಂದ್ರೆ
ಮುಂದೆ ಹೋದ. ಅದೇ ತರ ನೋಡ್ರಿ ಜಡ್. ಸೊ ಝಡ್ ಐತೆ, ಅದನ್ನ ಏನಂತ ಬರ್ಕೊಂಡಿದ್ದಾನ, ವಾಯ್ ಅಂತ ಬರ್ಕೊಂಡಿದ್ದಾನ, ಒಂದ್ ಹೆಜ್ಜೆ ಹಿಂದೆ ಬಂದಿದ್ದಾನ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಎಂ ಐತೆ, ಅದನ್ನ ಏನ್ ಬರ್ಕೊಂಡಿದ್ದಾನ, ಓ ಅಂದ್ರೆ 1 2 ಪ್ಲಸ್ 2 ಏನಂದ್ರೆ ಹೆಜ್ಜೆ ಮುಂದೆ ಹೋಗಿದ್ದಾನ. ಅದಾದ ನಂತರ ನೆಕ್ಸ್ಟ್ ಇ, ಅದನ್ನ ಏನ್ ಬರ್ಕೊಂಡಿದ್ದಾನ, ಜಿ ಅಂತ ಬರ್ಕೊಂಡಿದ್ದಾನ, 1 2. ಸೊ ಇಲ್ಲಿ ಏನಂತಂದ ಹೇಳಿದ್ರೆ +2. ನಮ್ಗೆ ಏನ್ ಬಂತು, +2 -1 +2 +2 ಏನಂತಂದ ಹೇಳಿದ್ರೆ ನಮ್ದ ಇದು ಲಾಜಿಕ್ ಆಯ್ತು. ಇದು ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ರಿ. ಅದಾದ ನಂತರ ನನಗ ಸೊ ಇದೇನ್ ಮಾಡ್ಬೇಕಂತಂದ ಹೇಳಿದ್ರೆ ನೀವು ಆನ್ಸರ್ ಅನ್ನ ಹಾಕ್ಬೇಕು. ಇದು ಏನಪ್ಪಾ ಅಂದ್ರೆ ಹೋಮ್ವರ್ಕ್ ನಂಬರ್ 8. ಒಬ್ಬೊಬ್ಬರಿಂದನೂ ಕೂಡ ಏನಂತಂದ ಹೇಳಿದ್ರೆ ಆನ್ಸರ್ಸ್ ಗಳು ನಮ್ಗೆ ಬರ್ಬೇಕು. ಸೊ ಇಲ್ಲಿ ನೋಡ್ರಿ ಇನ್ನೊಂದ್ ಏನಂತಂದ ಹೇಳಿದ್ರೆ ಇನ್ 2 ಕ್ವಶನ್ಸ್ ಗಳಿದಾವ. ಎಸ್, CJEZ ಅಂತಂದೈತೆ, CJEZ ಅಂತಂದೈತೆ. ಇದನ್ನ ಏನ್ ಬರ್ಕೊಂಡಿದಾನ ಅಂತಂದ ಹೇಳಿ ನಮ್ಗೆ ಗೊತ್ತಿಲ್ಲ, ಕೇಳಿದಾನ. ಅವಾಗ ನಾವ್ ಏನ್ ಮಾಡ್ಕೊಬೇಕು, ಸೊ ಇವಾಗ ಇದನ್ನ ನಾವು ಕಂಡು ಹಿಡ್ಕೊಬೇಕು. ಇಲ್ಲಿದ್ ಲಾಜಿಕ್ ಏನೈತೆ ಕಂಡು ಹಿಡ್ಕೊಂಡು ನಾವು ಮುಂದುವರ್ಸ್ಬೇಕು. ಅದನ್ನ ಮಾಡ್ಕೊಳ್ಳೋಣ. ಇವಾಗ ಈ ತರನ ಕ್ವಶನ್ಸ್ ಗಳನ್ನ ಕೇಳ್ತಾನ. ನೆಕ್ಸ್ಟ್ ಏನು, ಫಸ್ಟ್ WFYV ಅಂತ ಬರ್ಕೊಂಡ್ರಿ, ಅದನ್ನ ಏನ್ ಬರ್ಕೊಂಡಿದಾನ, TDVT ಅಂತ ಬರ್ಕೊಂಡಿದಾನ. ನಾವು ಲಾಜಿಕ್ ಕಂಡು ಹಿಡಿಯೋಣ. ಈಗ ಫಸ್ಟ್ ಏನು ಡಬ್ಲ್ಯೂ, ಅದನ್ನ ಏನಂತ ಬರ್ಕೊಂಡಿದ್ದಾನ, ಟಿ ಅಂತ ಬರ್ಕೊಂಡ. ಹಿಂದೆ ಹೋಗ್ಬೇಕಲ್ಲ ನಾವು, 1 2 3 ಅಂದ್ರೆ ಇಲ್ಲೇನು -3, 3 ಹೆಜ್ಜೆ ಹಿಂದೆ ಬಂದ. ನೆಕ್ಸ್ಟ್ ಯಾವ್ದೈತಿ, ಎಫ್ ಐತಿ, ಅದನ್ನ ಏನ್ ಮಾಡಿದಾನ, ಡಿ ಅಂತ ಬರ್ಕೊಂಡಿದ, 1 2 -2 ಅಂತ ಬರ್ಕೊಂಡಿದ್ದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವೈ ಅಂತಂದೈತೆ, ಇಲ್ಲೇನ ವಿ ಅಂತ ಬರ್ಕೊಂಡಿದ್ದಾನ, 1 2 3 ಅಂದ್ರೆ -3 ಆಯ್ತು. ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ, ವಿ ಅಂತಂದೈತೆ, ಅದನ್ನ ಏನಂತ ಬರ್ಕೊಂಡ, ಟಿ ಅಂತ ಬರ್ಕೊಂಡ, 2 ಹೆಜ್ಜೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಲಾಜಿಕ್ ಐತೆ, -3 -2 -2 ಅಂತಂದೈತೆ. ಇವಾಗ ನಾವ್ ಏನಂತಂದ ಹೇಳಿದ್ರೆ ಕಂಡು ಹಿಡ್ಕೊಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ CJEZ ಅಂತ ಬರ್ಕೊಡ್ರಿ, ಇಲ್ಲಿ ಲಾಜಿಕ್ ಅನ್ನ ಬರೀರಿ, -3 -2 -3 -2. ಸೊ ಆಮೇಲೆ ಇದಕ್ ಕಂಡು ಹಿಡ್ಕೊಬೇಕು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇದ ಮಾಡಿದ್ರ QBSR ಬರುತ್ತಾ ಇಲ್ಲೋ ಅಂತಂದ ಹೇಳಿ ಕಂಡಿಡ್ರಿ. ನೋಡ್ರಿ ಕಂಡಿಡ್ರಿ, -3 ಟಿಗೆ -3 ಮಾಡ್ರಿ, 1 2 3 ಸರ್ ಕ್ಯೂ ಬರತ್ರಿ. ನಾನ್ ಜಸ್ಟ್ ಮುಂದಿನ ಮಾಡಂಗಿಲ್ರಿ, ಎಕ್ಸಾಮ್ ಟೈಮ್ದಾಗ ಮಾಡ್ರಿ ಈ ತರ. ಬಟ್ ಅದ್ರ ಇಲ್ಲೆಲ್ಲ ಕಂಡಿಡ್ರಿ ಸರ್, ಲಾಜಿಕ್ ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಏನ್ ಬರುತ್ತ ನೋಡ್ರಿ, ಸಿಗೆ -3 ಮಾಡಿದ್ರೆ ಏನಂತ ಬರುತ್ತ, ಸಿಗೆ -3 ಮಾಡ್ರೆ ಏನ್ ಬರುತ್ತ ನೋಡ್ರಿ, ಸಿ ಲೈತ್ 1 2 3 ಅಂದ್ರ ಜಡ್ ಬರುತ್ತ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 3 4 ಆಪ್ಷನ್, 1 ಆಪ್ಷನ್ ಹೋಯ್ತು. ನಮ್ಗೆ ಆನ್ಸರ್ ಏನ್ ಸಿಕ್ತಂದ್ರ ಆಪ್ಷನ್ 2 ಕರೆಕ್ಟ್. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ನೆಕ್ಸ್ಟ್ ಏನೈತಿ, ಜೆ ಐತಿ, ಅದ್ -2 ಮಾಡ್ರ 1 2 ನಮ್ಗೆ ಎಚ್ ಬಂತು ನೋಡ್ರಿ, ಜಡ್ ಎಚ್. ಅದಾದ ನಂತರ ನೆಕ್ಸ್ಟ್ ಇ ಅಂತಂದೈತೆ, ಇದನ್ನ 3 ಮೈನಸ್ ಮಾಡ್ರ 1 2 3 ನಮಗ್ ಬಿ ಬರುತ್ತೆ, ZHB X ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ KNRWC. ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತ ಕೇಳಿದಾನ ಕ್ವಶನ್. ಇಲ್ಲಿ ನೋಡ್ರಿ ಕೆ ಅಂತಂದೈತೆ, ಕೆ ದಿಂದ ಏನಂತ ಬರ್ಕೊಂಡಿದಾನ, ಎನ್ ಅಂತ ಬರ್ದಾನ, 1 2 3 ಅಂದ್ರ 3 ಹೆಜ್ಜೆ ಸರ್ ಮುಂದ್ ಹೋಗಿದಾನ್ರಿ. ನೆಕ್ಸ್ಟ್ ಎನ್ ಇದ್ದಿದ್ ನೆಕ್ಸ್ಟ್ ಆರ್ ಬರೆದಿದಾನ, 1 2 3 4 ಸರ್ 4 ಹೆಜ್ಜೆ ಮುಂದ್ ಹೋಗಿದಾನ್ರಿ. ಓಕೆ ಡನ್. ನೆಕ್ಸ್ಟ್ ಆರ್ ಇಂದ ಡಬ್ಲ್ಯೂ, 1 2 3 4 5 ಸರ್ 5 ಹೆಜ್ಜೆ ಮುಂದ್ ಹೋಗಿದಾನ್ರಿ. ಓಕೆ ಡನ್. ಇಲ್ಲಿ 6 ಹೆಜ್ಜೆ ಮುಂದೆ ಹೋಗ್ಬೇಕಾ, ನಾರ್ಮಲ್ ಅದು ನೋಡೋಣ. 1 2 3 4 5 6 ಕರೆಕ್ಟ್ ಐತ್ರಿ ಸರ್. ನೆಕ್ಸ್ಟ್ ನಾವ್ ಎಷ್ಟು ಹೋಗ್ಬೇಕು ಸರ್, 7 ಹೆಜ್ಜೆ ಹೋಗ್ಬೇಕು. ಹೋಗ್ರಿ, 1 2 3 4 5 6 7 ನಮ್ಗೆ ಏನ್ ಆನ್ಸರ್ ಏನ್ ಬರತ್ತಪ್ಪ ಅಂತಂತ ಹೇಳಿದ್ರೆ ಜೆ ಅಂತಂದ್ ಬರುತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಅಲ್ಫಾಬೆಟ್ ಸೀರೀಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಇದು ವಿಡಿಯೋ ಒಂದೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂತಂದ್ ಹೇಳ್ರಿ ಅಂತಂದ್ ಹೇಳಿದ್ರೆ ನನ್ಗೆ ಮೆಸೇಜ್ ಹಾಕ್ರಿ, ಇನ್ನೊಂದು ವಿಡಿಯೋನ ನಾನು ಮಾಡಾಕ್ತೀನಿ. ಯಾಕಂತಂದ ಹೇಳಿದ್ರೆ ಇನ್ನು ಟೋಟಲ್ ಆಗಿ ಸೊ ಒಂದು 57ರಿಂದ ಕ್ವಶನ್ಸ್ ಗಳಿದಾವ, ತುಂಬಾ ಇದಾವ. ಸೊ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂತಂದ ಹೇಳಿದ್ರೆ ಹಾಕ್ರಿ, ವಿಡಿಯೋ 2 ಅಂತಂದ ಹೇಳಿ ಮಾಡಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಎಲ್ರು ಏನ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಈ ಸಾರಿ ಜಾಬ್ ಆಗ್ಬೇಕಂದ್ರೆ ಆನ್ಸರ್ ಮಾಡ್ರಿ.